ಇವತ್ತು ವೇದಿಕೆಯಲ್ಲಿರುವ ಘಟಾನುಘಟಿಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಿಮಗೆ ಎಷ್ಟು ಅನಿಸಿದೆಯೋ ಗೊತ್ತಿಲ್ಲ, ನನಗಂತೂ ಇಲ್ಲಿರುವ ಪ್ರತಿಯೊಬ್ಬ ಸಾಧಕರ ಕೈ ಸ್ಪರ್ಶ ಮಾಡಿ ಅವರಿಂದ ಆಶೀರ್ವಾದ ತಗೊಂಡಾಗ ಏನೋ ಒಂದು ಎಕ್ಸ್ಟ್ರಾ ಶಕ್ತಿ ನನಗೆ ಸಿಕ್ಕಂಗಾಯಿತು. ಇಲ್ಲಿ ಉದ್ಯಮಿಗಳಿಂದ ಹಿಡಿದು, ಕೃಷಿಕರಿಂದ ಹಿಡಿದು, ರಾಜಕೀಯ ಮುಖಂಡರಿಂದ ಹಿಡಿದು ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಈ ಶಾಲೆ ಮೂಲಕ ತಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡುವಂಥ ಪ್ರಯತ್ನವನ್ನು ಈ ಶಾಲೆ ಮಾಡ್ತಾ ಇದೆ. ಇಲ್ಲಿನ ಗ್ರ್ಯಾಜುಯೇಷನ್ ಡೇ ಒಂಥರ ಘಟಿಕೋತ್ಸವ ಅಂತ ಕರಿತೀವಿ. ನೀವು ನಂಬ್ತಿರೋ ಬಿಡ್ತಿರೋ, 1 ಡಿಗ್ರಿ 4 ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ನೊಂದು ವರ್ಷಕ್ಕೆ ನನ್ನ PhD ಕೂಡ ಆಗತ್ತೆ. ಹೆಚ್ಚು ಕಡಿಮೆ 5-6 ಪದವಿ ಪಡ್ಕೊಂಡ್ರೂ ಕೂಡ ಇವತ್ತುವರೆಗೂ ಇದನ್ನ ಹಾಕ್ಕೊಂಡಿರಲಿಲ್ಲ. ಟುಡೇ ದ ಫಸ್ಟ್ ನಾನು ಹಾಕ್ಕೊಂಡಿರೋದು, ನನಗೆ ಭಾಗ್ಯ ಇದು. ಅಂದರೆ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆದು ಇದನ್ನೆಲ್ಲ ಆನರ್ ಮಾಡಲ್ಲ. ಏನೋ ಟಾಪ್ ರ್ಯಾಂಕರ್ ಇದ್ದಂಥವ್ರಿಗೆ ಒಬ್ರಿಗೆ ಕೊಡ್ತಾ ಇರ್ಬೋದು ಅಥವಾ ಇಬ್ಬರಿಗೆ ಕೊಡ್ಬೋದು, ಈ ಥರದ್ದು ಆಗ್ತಾ ಇರುತ್ತೆ. ನನ್ನ 5 ಪದವಿಗಳಲ್ಲೂ ಕೂಡ ಹಾಕದೇ ಇರೋಂಥ ಅನುಭವ ಇವತ್ತು ಪಡ್ಕೊಳ್ಳೋದಕ್ಕೆ ಗುರು ರೇವಣಸಿದ್ದ ಆಶೀರ್ವಾದದಿಂದ ಇದು ಸಾಧ್ಯ ಆಯಿತು ಅಂತ ಹೇಳ್ತಾ, ಆತ್ಮೀಯರೇ, ನನಗೆ ಒಂದು 10-15 ನಿಮಿಷ ಮಾತಾಡ್ತೀನಿ, ತುಂಬ ಮಾತಾಡೋಕ್ಕೆ ಹೋಗೋದಿಲ್ಲ. ವೀರಣ್ಣ ಅವ್ರು ಹೇಳಿದ್ರು ರಾಜ್ಯ ಎಲ್ಲ ಸುತ್ತಾ ಇರ್ತಾರೆ ಸರ್, ರಾಜ್ಯಾದ್ಯಂತ ತುಂಬ ಡಿಮ್ಯಾಂಡ್ ಇದೆ, ನಮಗಿದು ಗುರುಗಳ ಆಶೀರ್ವಾದ ಹಾಗೆ ಏನಿಲ್ಲ. ಒಬ್ಬ ಮಗು ಊರಿಗೆ ರಾಜನೇ ಆಗಿರ್ಬೋದು, ಆದರೆ ತಾಯಿಗೆ ಮಗನೇ. ನಾನು ಶಿಕಾರಿಪುರದ ಹುಡುಗನೇ. ಶಿಕಾರಿಪುರದ ಎಲ್ಲಿ ಕರೆದ್ರೂ ಕೂಡ ಬರ್ತೀನಿ, ಬಿಕಾಸ್ ನಮ್ಮೂರಿದು. ಅಂಬಾರ್ಗೊಪ್ಪನೂ ನನ್ನ ಪ್ರೀತಿಯ ಊರು. ಯಾಕಂದರೆ ಸುಮಾರು 15-16 ವರ್ಷ ಶಿಕಾರಿಪುರದಲ್ಲಿ ಉಚಿತವಾಗಿ ಕೋಚಿಂಗ್ ಮಾಡಬೇಕಾದ್ರೆ ಅಂಬಾರ್ಗೊಪ್ಪದಿಂದನೂ ಸುಮಾರು 10-12 ಹುಡುಗರು ವಿವಿಧ ಗೌರ್ಮೆಂಟ್ ಜಾಬ್ಗಳಲ್ಲಿ ಅಪಾಯಿಂಟ್ ಆಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಬೇರೆ ಬೇರೆ ಇದೇ ಭಾಗದಿಂದ ಇದ್ದಾರೆ. ನನ್ನ ಹುಡುಗರು ಮನೆಗಳಿರ್ತವೆ. ರೀಸೆಂಟಾಗಿ ಒಂದೇನೋ ಮನೆಗೆ ಊಟಕ್ಕೆ ಕರೆದ್ರು ಅಂತ ಬಂದೆ, ಒಂದು 15 ದಿವಸದಿಂದ ಅನಿಸುತ್ತೆ. ಈ ಬಿಲ್ಡಿಂಗ್ ನೋಡಿ ಶಾಕ್ ಆಯ್ತು ನನಗೆ. ಇದೇನಪ್ಪ ಇದು, ಒಂದು ಕಾರ್ಪೊರೇಟ್ ಲೆವೆಲ್ ಶಾಲೆ ನಮ್ಮ ಅಂಬಾರ್ಗುಪ್ಪದಲ್ಲಾಗಿದೆ. ಈ ಸ್ಕೂಲ್ ಗೊತ್ತಿತ್ತು ನಮಗೆ, ನಮ್ಮ ಪ್ರೇಮ್ ಕುಮಾರ್ ಸರ್ ಎಲ್ಲ ಇದ್ದಾರೆ. ನೀವು ಅಂಬಾರ್ಗುಪ್ಪ ಶಾಲೆನ ಒಂದು ಸಾಮಾನ್ಯ ಶಾಲೆ ಅಂತ ಪರಿಗಣಿಸ್ಬಿಡ್ರಿ. ಈ ಹೈಸ್ಕೂಲ್ ಭಾಗದಲ್ಲಿರುವಂಥ ಶಿಕ್ಷಕರುಗಳು ಪ್ರತಿಯೊಬ್ಬರು, ಏನು ಪ್ರೌಢಶಾಲಾ ವಿಭಾಗ ಇದೆ, ದೇ ಆರ್ ರೆಕಗ್ನೈಸ್ಡ್ ಇನ್ ಸ್ಟೇಟ್ ಲೆವೆಲ್. ನಮ್ಮ ಪ್ರೇಮ್ ಕುಮಾರ್ ಸರ್ ಅವರ ಗಣಿತ ಪಾಠವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲಾಗತ್ತೆ. ರಾಜ್ಯ ಮಟ್ಟದ ಟಾಪ್ ಟೀಚರಲ್ಲಿ ಅವರೊಬ್ಬರಿದ್ದಾರೆ. ಅಂಥ ಒಂದು ಪ್ರಮುಖವಾದ ಶಾಲೆ ಇದು. ಈ ಭಾಗದ ನಮ್ದೇನಂದ್ರೆ ದೀಪದ ಕೆಳದಲ್ಲಿ ಕತ್ಲು ಅನ್ನಂಗೆ ನಮ್ಮಲ್ಲಿರೋ ಪ್ರತಿಭೆಗಳು ಗೊತ್ತಿರಲ್ಲ. ಪ್ರೇಮ್ ಕುಮಾರ್ ಸರ್ ಪಾಠ 1 ಅವರ್ ಮಾಡಿದ್ರೆ ರಾಜ್ಯದಲ್ಲಿ 20-30 ಸಾವಿರ ಹುಡುಗರು 1 ಗಂಟೆಯಲ್ಲಿ ನೋಡ್ತಾ ಇರ್ತಾರೆ. ನಮ್ಮ ಯೂಟ್ಯೂಬಲ್ಲೆಲ್ಲ ಕ್ಲಾಸ್ ಮಾಡಿಸೋ ಪ್ರಯತ್ನ ಮಾಡಿದ್ವಿ. ಅಷ್ಟು ಪ್ರಮುಖವಾದ ಟೀಚರ್ಸ್ ಇಲ್ಲಿದ್ದಾರೆ. ಈಗ ಆಂಗ್ಲ ಮಾಧ್ಯಮದ ಕಡೆ ನಮ್ಮ ಗುರುಗಳ ಯೋಚನೆ ಬಂತು, ಏನಕ್ಕೆ ಒಂದು ಪ್ರಮುಖವಾದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೇಕು ಈ ಭಾಗಕ್ಕೆ ಅಂತ. ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿನ ಜಗತ್ತಲ್ಲಿ ನೀನು ಕನ್ನಡ ಮೀಡಿಯಮ್ಮ, ನೀನು ಹಳ್ಳಿಯಿಂದ ಬಂದಿದೀಯಾ, ನೀನು ಬಡವ್ರ ಮನೆಯವನ, ಇದು ಯಾವುದೂ ಕೇಳೋದಿಲ್ಲ. ಆ ಕಾಲ ಮುಗ್ದೋಯ್ತದು. ಬಡವ ಅಂತ ಸಿಂಪತಿ ತಗೊಳ್ಳೋದು, ಕನ್ನಡ ಮೀಡಿಯಂ ಅಂತ ಸಿಂಪತಿ ತಗೊಳ್ಳೋದು, ನಾನು ಗ್ರಾಮೀಣ ಅಂತ ಸಿಂಪತಿ ತಗೊಳ್ಳೋದು, ನಥಿಂಗ್ ರೂಲೆಬಲ್, ಯಾವುದೂ ನಡೆಯೋದಿಲ್ಲ, ರೂಲ್ಡ್ ಔಟ್ ಅವು. ನೀನು ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಕೇಳೋದು. ಈ ಸಿಂಪ್ಲಿ ನಿಮಗೆಲ್ಲ ಮೆಚ್ಚಿನ ಫಿಲ್ಮ್ ಎಲ್ಲ ತುಂಬ ಇಷ್ಟ ಇರುತ್ತೆ. ಫಿಲ್ಮ್ ಡೈರೆಕ್ಟರ್ ಒಬ್ರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬಾರ್ದ ಅಂತ ಅವ್ರಿಗೆ ಕೇಳ್ತಾರೆ. ಆ ಡೈರೆಕ್ಟರ್ ಹೇಳ್ತಾರೆ, ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು, ಕನ್ನಡ ಮೀಡಿಯಂ ಮಕ್ಕಳು ಇವೆಲ್ಲ ಪ್ರಶ್ನೆ ಅಲ್ಲ, ನಿನ್ನ ಕೈಲಿ ಟ್ಯಾಲೆಂಟ್ ಇದೆಯೋ ಇಲ್ವೋ ಅಷ್ಟೇ ಕೇಳೋದು. ಮತ್ತು ಇವತ್ತು ಜಗತ್ತು ಓಡ್ತಾ ಇರೋ ಕಡೆಗೆ ನಾವು ಹೋಗ್ತಾ ಇರಬೇಕು, ನಾವು ಯಾವುದೋ ಬೇರೆ ದಿಕ್ಕಿನಲ್ಲಿ ಉಳ್ಕೋಬಾರ್ದು. ಹಾಗಾಗಿ ಆಂಗ್ಲ ಮಾಧ್ಯಮ ಅನ್ನೋದು ಒಂದು ನಮ್ಮ ಹೊರಗಿನ ಸತ್ಯ ಅಲ್ಲ. ಈ ವರ್ಷ SSLC ಪರೀಕ್ಷೆ ಬರೆದಂಥ ಟೋಟಲ್ ಹುಡುಗರಲ್ಲಿ ಅತಿ ಹೆಚ್ಚು ಹುಡುಗರು ಇಂಗ್ಲೀಷ್ ಮೀಡಿಯಮಿಂದ ಬರೆದಿದ್ದಾರೆ. ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ, KAS IAS ಎಲ್ಲ ನಮ್ಮ ಫೀಲ್ಡ್ ಅದು. ಲಾಸ್ಟ್ ಇಯರ್ 104 ಜನ KAS ಅಧಿಕಾರಿಗಳಾಗಿ ಅಪಾಯಿಂಟ್ ಆಗ್ತಾರೆ. ಅದರಲ್ಲಿ 100 ಜನ ಹುಡುಗರು ಇಂಗ್ಲೀಷ್ ಮೀಡಿಯಮಲ್ಲಿ ಪೇಪರ್ ಬರೆದಿದ್ದಾರೆ. ಅಂದರೆ ಕನ್ನಡ ಮೀಡಿಯಮಿಂದ ಬಂದವರು ಕೇವಲ 4 ಜನ. ಹಾಗಾಗಿ ಇವತ್ತು ಕೂಡ ನಾವು ಇಂಗ್ಲೀಷ್ ಮೀಡಿಯಂ ಹೋಗೋದಕ್ಕೆ ಯೋಚನೆ ಮಾಡ್ತೀವಿ ಅನ್ನೋ ಥಾಟೇ ಇಟ್ಕೊಳ್ಳೋಂಗಿಲ್ಲ. ನಿಮಗೆ ಅವಕಾಶ ಇದ್ದಾಗ, ವಿಶೇಷವಾಗಿ ಗುರುಗಳಂಥ ಸಂಸ್ಥೆಗಳು ತೆಗೆದಾಗ ಸಿಕ್ಕಾಬಟ್ಟೆ ಫೀಸ್ ಏನಿರಲ್ಲ. ನಾವು ತುಮಕೂರು ಮಠ ಗೊತ್ತು, ಬಾಲಗಂಗಾಧರ ಶ್ರೀಗಳ ಮಠಕ್ಕೆ ಹೋಗಿದ್ದೀನಿ. ಎಲ್ಲ ಕಡೆ ಸುತ್ತಿದಾಗ ದೊಡ್ಡ ದೊಡ್ಡ ಮಠಾಧೀಶರು ಈಗಾಗಲೇ ಆಂಗ್ಲ ಮಾಧ್ಯಮದ ಕಡೆ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಮಕ್ಕಳು ಇವತ್ತು ಈ ಊರಲ್ಲಿ ಕುತ್ಕೊಳ್ಳಲ್ಲ. ನೀವು ಅಂದ್ಕೊಂಡಂಗೆ ಅಂಬಾರ್ಗೊಪ್ಪದಲ್ಲೋ, ಶಿಕಾರಿಪುರದಲ್ಲೋ, ಬೆಂಗಳೂರಲ್ಲೋ ಕುತ್ಕೊಳ್ಳೋ ಸ್ಥಿತಿ ಇಲ್ಲ. ನಾನಿವತ್ತು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನನ್ನ ಡಿಗ್ರಿ ಎಲ್ಲ ಕನ್ನಡ ಮೀಡಿಯಮ್. ಬಟ್ ಇವತ್ತು ನಮ್ಮ ರೆಕಗ್ನಿಷನ್ ಹೇಗಿದೆ ಅಂದರೆ, ದುಬೈಯಿಂದ ನಮಗೆ ಇನ್ವೈಟ್ ಇದೆ, ಪ್ರೋಗ್ರಾಮ್ ನಡ್ಸ್ಕೊಳಕ್ಕೆ ಬರ್ರಿ ಅಂತ. ಅಮೆರಿಕದಿಂದ ಇನ್ವೈಟ್ ಇದೆ, ಪ್ರೋಗ್ರಾಮ್ ನಡ್ಸ್ಕೊಳಕ್ಕೆ ಬರ್ರಿ ಅಂತ.
ನಾನು ಕನ್ನಡ ಮೀಡಿಯಂ, ನಾನು ದುಬೈಗೆ ಬಂದು ಪ್ರೋಗ್ರಾಮ್ ಮಾಡೋಕ್ಕಾಗುತ್ತಾ, ಅಮೇರಿಕಕ್ಕೆ ಬಂದು ಪ್ರೋಗ್ರಾಮ್ ಮಾಡೋಕ್ಕಾಗುತ್ತಾ, ಆಸ್ಟ್ರೇಲಿಯಾ ಬಂದು ಪ್ರೋಗ್ರಾಮ್ ಹೇಳಂಗೆ ಇಲ್ಲ. ನಮ್ಮ ಪ್ರಶ್ನೆಗಳು ಯಾವುದು ಜಗತ್ತು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಮೊಳಗಡೆ ಶಕ್ತಿ ಬೆಳೆಸ್ಕೊಂಡಿರ್ಬೇಕು. ನಂಬರ್ 2, ಪೋಷಕರಿಗೆ ನಿಮಗೊಂದು ಮಾತು ಹೇಳ್ಬಿಡ್ತೀನಿ. ಇಲ್ಲಿ ಇಷ್ಟು ಜನ ಪೋಷಕರು ಅಬ್ಸರ್ವ್ ಮಾಡಿದಾಗ ಇಲ್ಲೆಲ್ಲ ಹೆಚ್ಚು ಹೆಣ್ಮಕ್ಳು ಬಂದಿದ್ದೀರಾ. ಅಂದರೆ ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಥಾಟ್ ಏನಿದೆ ಅಂದರೆ, ಮಕ್ಕಳ ಜವಾಬ್ದಾರಿ ತಾಯಿದು, ನಾನು ದುಡ್ಡು ಕೊಟ್ಬಿಡ್ತೀನಿ, ಪಾಕೆಟ್ ಮನಿ ಕೊಡುವಂಥ ಬ್ಯಾಂಕ್ ನಾನು, ಅಪ್ಪಂದ್ರದ್ದು ಆಟಿಟ್ಯೂಡ್ ಇದು. ಹಾಗೆಲ್ಲ ಇಟ್ಕೋಬಾರ್ದು. ಏನಂದರೆ ಒಂದು ಮಗುವಿನ ಪ್ರತಿಯೊಂದು ಕೇರ್ ಟೇಕಿಂಗ್ ತಂದೆ ತಾಯಿ ಇಬ್ಬರು ಇರಬೇಕು. ಇವತ್ತಿನ ಪ್ರೋಗ್ರಾಮ್ಗೆ ಬರೀ ಮಹಿಳೆಯರು ಕಾಣ್ತಾ ಇದ್ದೀರಾ, ಪುರುಷರು ಕಡಿಮೆ ಕಾಣ್ತಾ ಇದ್ದೀರಿ ಅಂದರೆ ಪೋಷಕರು ನಾನು ಪಾಕೆಟ್ ದುಡ್ಡು ಕೊಡ್ತೀನಿ, ಯು ಕ್ಯಾನ್ ರನ್ ಅಂತ, ಅದು ನಡೆಯೋದಿಲ್ಲ. ತಂದೆಯ ಇನ್ವಾಲ್ವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಮಾತು ಹೇಳ್ತೀನಿ. ಒಬ್ಬ 7 ವರ್ಷದ ಹುಡುಗ, ಭಾಳ ಹಳೆ ಕತೆ ಅಲ್ಲ, ಈಗ ನಿಮ್ಮ ಕಾಲದ ಕತೆ. ಆ ಸ್ಟೋರಿ ಮುಗಿಯೋಷ್ಟೊತ್ತಿ ನಿಮಗೆ ಗೊತ್ತಾಗತ್ತೆ ಈ ಸ್ಟೋರಿ ನಂಗೆ ಗೊತ್ತು ಅಂತ. 7 ವರ್ಷದ ಹುಡುಗ ಅಂದರೆ ನಿಮ್ಮ ಮಗುನು ಈಗ 6-7ನೇ ವಯಸ್ಸಿಗೆ ಬರ್ತಾ ಇದೆ. ಹೇಳುತ್ತೆ, ಅಪ್ಪ ನಾನು ಕ್ರಿಕೆಟರ್ ಆಗಬೇಕು ಅಂತ. ಅಪ್ಪಂಗೆ ಮಗುಗೆ ಓದಿಸ್ಬೇಕಾ ಕ್ರಿಕೆಟರ್ ಮಾಡಬೇಕು? ಅಪ್ಪಂಗೆ ಮಗು ಹೇಳುತ್ತೆ, ಇಲ್ಲ ಅಪ್ಪ ನಾನು ಕ್ರಿಕೆಟರ್ ಆಗ್ತೀನಿ, ಎಷ್ಟು ಬೇಕಾದ್ರೆ ನಾನು ಕೆಲಸ ಮಾಡ್ತೀನಿ, ನೀ ಸಪೋರ್ಟ್ ಮಾಡು. 7ರಿಂದ 10 ವರ್ಷದವರೆಗೂ ಊರಲ್ಲೇ ಕ್ರಿಕೆಟ್ ಟ್ರೈನಿಂಗ್ ಕೊಟ್ಟ ಅವನು. ಆ ಮಗು ಹೇಳ್ತಾ ಇದ್ದಿದ್ದು ಟೈಮ್ 4:15ಗೆ ಹೇಳ್ತಾ ಇತ್ತು, 5 ಗಂಟೆಗೆ ಫೀಲ್ಡಿಗೆ ಬರ್ತಾ ಇತ್ತು, ಪ್ರಾಕ್ಟೀಸ್ ಮಾಡ್ತು. 10 ವರ್ಷ ಆಗ್ತಂಗೆ ಅವ್ರ ಅಪ್ಪಂಗೆ ಗೊತ್ತಾಯ್ತು, ನನ್ನ ಮಗಂಗೆ ಒಂದು ಉನ್ನತ ಟ್ರೈನಿಂಗ್ ಕೊಡ್ಸೋಣ ಅಂತ. ಉನ್ನತ ಟ್ರೈನಿಂಗಿಗೆ ಒಂದು ರಾಜ್ಯದ ರಾಜಧಾನಿ ರಾಂಚಿ ಅನ್ನೋ ಪ್ರದೇಶಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಫೀಸ್ ಕೇಳ್ತಾರೆ. ಎಷ್ಟು ಕೇಳ್ತಾರೆ ಅಂದರೆ, 1 ವರ್ಷ ನಿಮ್ಮ ಮಗಂಗೆ ಟ್ರೈನಿಂಗ್ ಕೊಡಬೇಕು ಅಂದರೆ 8 ಲಕ್ಷ ರೂಪಾಯಿ ಫೀಸ್ ಆಗುತ್ತೆ ಅಂತ. ನೀವೇನು ಅಂದ್ಕೊಂಡಿದ್ದೀರಿ ಕೇವಲ ಸ್ಕೂಲ್ಗೆ ಮಾತ್ರ ಫೀಸ್ ಇದೆ ಅಂತ ಅಲ್ಲ, ಕ್ರಿಕೆಟ್ ಕೋಚಿಂಗಿಗೆ 8 ಲಕ್ಷ ಕೇಳ್ತಾರೆ. ಅವಾಗ ಅವರಪ್ಪ ಯೋಚನೆ ಮಾಡ್ತಾನೆ, ನನ್ನ ಮಗಂಗೆ 3 ವರ್ಷ ಟ್ರೈನಿಂಗ್ ನಾನೇ ಕೊಟ್ಬಿಟ್ಟಿದ್ದೀನಿ, ಈಗ ಸಾಧ್ಯನಾ ಅಂತ. ಸಾಧ್ಯನಾ ಅಂದಾಗ 8 ಲಕ್ಷ ಅನ್ನೋ ಹತ್ರ ಇಲ್ಲ, 2 ಎಕರೆ ಜಮೀನು ಇದ್ದಿದ್ದೆ ಅವನಿಗೆ. 2 ಎಕರೆ ಜಮೀನು ಹೊಲ ಮಾರ್ದ, 8 ಲಕ್ಷ ರೂಪಾಯಿ ತನ್ನ ಫೀಸ್ ಕಟ್ತಾ. 10 ವರ್ಷದ ಮಗನ ಮೇಲೆ ತನ್ನ ಬದುಕನ್ನೇ ಮರೆತುಕೊಂಡು ಹೊಲ ಮಾರಿ ಬಂಡವಾಳ ಹಾಕ್ದ. ಆ ಮಗು ಒಂದೇ 1 ವರ್ಷ ಕೋಚಿಂಗ್ ತಗೊಂತು. 1 ವರ್ಷ ಕೋಚಿಂಗ್ ತಗೊಂಡಾಗ 11 ವರ್ಷ. ಅಷ್ಟೊತ್ತಿಗೆ ಅವನನ್ನು ಹೆಂಗೆ ರೆಕಗ್ನೈಸ್ ಮಾಡ್ತಾ ಇದೆ ದೇಶ ಅಂದರೆ, 11ನೇ ವಯಸ್ಸಿಗೆ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಗೆ ನೀವು ಇನ್ವೈಟ್ ಮಾಡ್ತಾ ಇದ್ದಾರೆ, ಆಟ ಆಡಕ್ ಬಾ ಅಂತ. 13ನೇ ವಯಸ್ಸು ಅನ್ನೋಷ್ಟೊತ್ತಿಗೆ ಈ ರೆಕಗ್ನೈಸ್ಡ್ ಇಂಡಿಯನ್ ಸ್ಟಾರ್. 13ನೇ ವಯಸ್ಸಿಗೆ ಇಂಡಿಯಾದಲ್ಲಿ ಎಲ್ಲ ಕಡೆ ಆ ಹುಡುಗ ನನಗೆ ಗೊತ್ತು ಅಂತ. 14ನೇ ವಯಸ್ಸಿಗೆ ಆ ಹುಡುಗ ಅಪ್ಪನ ಅಕೌಂಟಿಗೆ ವಾಪಸ್ ದುಡ್ಡು ಹಾಕತ್ತೆ. ಅಪ್ಪ ನೀನು ಹೊಲ ಮಾರಿದ್ದಿ ನನಗೆ, ಇವತ್ತು ನಾನು ಈಗ ವಾಪಸ್ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದೀನಿ, ತಗೋ ಅಂತ. ಅಕೌಂಟಿಗೆ ಹಾಕಿದ ದುಡ್ಡಿನ ಮೌಲ್ಯ 120 ಕೋಟಿ. ಎಷ್ಟನೇ ಏಜಲ್ಲಿ? 14ನೇ ಏಜಲ್ಲಿ. 14th ಏಜಲ್ಲಿ 120 ಕೋಟಿನ ಅಪ್ಪನ ಅಕೌಂಟಿಗೆ ವಾಪಸ್ ಹಾಕತ್ತ ಮಗು. ಈಗ ಆ ಮಗುಗೆ 15 ವರ್ಷ 1 ತಿಂಗಳಷ್ಟೇ. 15 ವರ್ಷ 1 ತಿಂಗಳು. IPL ಮ್ಯಾಚ್ ನಡೀತಾ ಇದೆ, ನೀವು ನೋಡ್ಬೋದು ಆ ಹುಡುಗನ್ನ. ವಿಶ್ವದ ಬಲಿಷ್ಠ ಬ್ಯಾಟ್ಸ್ಮನ್ಗಳು ಆ ಬೌಲರ್ಗೆ ಎದುರ್ತಾರೆ. ಬೂಮ್ರಾ ಅಂತ ಒಬ್ಬ ಬೌಲರ್, ಅವನ್ ಬೌಲಿಂಗ್ ಬರ್ತಾನೆ ಅಂದ್ರೆ ಬ್ಯಾಟ್ಸ್ಮನ್ಗಳು ಆ 6 ಬಾಲ್ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಹುಡುಗ ಹಂಗಲ್ಲ. ಮೊನ್ನೆ ಫಸ್ಟ್ ಮ್ಯಾಚ್ ಬೂಮ್ರಾ ಅವ್ರ ಬೌಲಿಂಗ್, ಫಸ್ಟ್ ಬಾಲೇ 6 ಹೊಡಿತಾನೆ. ಬೂಮ್ರಾ ಅವರು ಶಾಕ್ ಆಗಲ್ಲ, ನಗ್ತಾರೆ. ಇದೇನಪ್ಪ ಹುಡುಗನಿಗೆ ಭಯ ಭೀತಿನೇ ಇಲ್ವಾ ಅಂತ. ಅಂದ್ರೆ ಈಗಿನ ಜನರೇಷನ್ ಸ್ಪೀಡ್ ಹೇಳಕ್ ಹೋಗ್ತಿರೋದು ನಾನು. ಏನಕ್ಕೆ ಅಂದ್ರೆ, ನಮ್ಮ ಮಗು 21 ವರ್ಷಕ್ಕೋ 22 ವರ್ಷಕ್ಕೋ ಜಾಬ್ ಸೇರ್ಕೊಳತ್ತೆ, 25 ವರ್ಷಕ್ಕೆ ದುಡಿಯಕ್ಕೆ ಸ್ಟಾರ್ಟ್ ಮಾಡತ್ತೆ, 40 ವರ್ಷಕ್ಕೆ ಮನೆ ಕಟ್ಟತ್ತೆ. ಅವೆಲ್ಲ ಕಾಲ ಹೋಯ್ತು. ಈಗಿನ ಹುಡುಗರು ಜನರೇಷನ್ Z ಹುಡುಗರು ಅಂತ ಕರಿತೀವಿ. ನಿಮ್ಮ ಮಕ್ಕಳು Z ಅಲ್ಲ, ಆಲ್ಫಾ ಮಕ್ಕಳು ಅಂತ ಕರಿತೀವಿ. ಹೈ ಸ್ಪೀಡ್ ಇರ್ತವೆ. ಎಷ್ಟು ಫಾಸ್ಟ್ ಅಂತ ಅಂದ್ರೆ, ನಾವೆಲ್ಲ 20-30 ಮಾಡುವ ಸಾಧನೆಗಳನ್ನ 14-15ಕ್ಕೆ ಸಾಧನೆ ಮಾಡ್ತಾರೆ. ಇವತ್ತು ಇಂಡಿಯಾದಲ್ಲಿ ಒಂದು ಲಿಸ್ಟ್ ಮಾಡ್ತಾರೆ, ಬೇರೆ ಬೇರೆ ಟಿವಿಗಳಲ್ಲಿ ಅದರಲ್ಲಿ ಇದರಲ್ಲಿ ಸಾಧನೆ ಮಾಡಿದ ಮಕ್ಕಳು. 15 ವರ್ಷದೊಳಗಿನ 10,000 ಮಕ್ಕಳು ಸ್ವಂತ ದುಡಿಮೆಯಿಂದ 10 ಕೋಟಿ ಸಂಪಾದಿಸಿದ್ದಾರೆ. 10,000 ಮಕ್ಕಳು, ಒಬ್ರಿಬ್ರದಲ್ಲ. ನಾನು ಹೇಳಿದ ಯಾರೋ ವೈಭವ್ ಸೂರ್ಯವಂಶಿ ಒಂದು ಸ್ಟೋರಿ, ದಿಸ್ ಇಸ್ ನಾಟ್ ಸಿಂಗಲ್ ಸ್ಟೋರಿ. 10,000 ಮಕ್ಕಳು 15 ವರ್ಷದೊಳಗೆ 10 ಕೋಟಿ ದುಡಿದು ಬಿಟ್ಟಿದ್ದಾರೆ ಆಲ್ರೆಡಿ. ನೀವು ನಂಬ್ತಿರೋ ಬಿಡ್ತಿರೋ, 16 ವರ್ಷದ ಹುಡುಗ ವರ್ಲ್ಡ್ ಚಾಂಪಿಯನ್ ಇಂದ ಚೆಸ್ ಅಲ್ಲಿ ವರ್ಲ್ಡ್ ಚಾಂಪಿಯನ್. ದೇಶಕ್ಕೆ ಬಂದಾಗ ಅವನಿಗೆ 10 ಕೋಟಿನ ಮೋದಿಯವರೇ ಕೊಡ್ತಾರೆ. ಅಂದ್ರೆ ನಿಮ್ಮ ಮಕ್ಕಳು ಇವತ್ತಿರೋ ಕಾಲ ನೀವಿದ್ದ ಕಾಲದ ಟೈಪ್ ಅಲ್ಲ, ಅದು ಫಾಸ್ಟ್ ತಲೆಯಲ್ಲಿರ್ಲಿ. 2020 ಅದು ಸ್ಪೆಷಲಿ ಕೋವಿಡ್ ಬಂದೋದ ನಂತರ ಬಂದಿರೋ ಮಕ್ಕಳುಗಳಿದಾವಲ್ಲ, ಇವು ರ್ಯಾಪಿಡ್, ಒಂಥರ ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ. ಹೆಂಗ್ ಸ್ಫೋಟಗೊಳ್ತವೆ ಅಂತ ನೀವು ಕಾಂಟ್ ಎಕ್ಸ್ಪೆಕ್ಟ್. ಅವಕ್ಕೆ ಅಷ್ಟು ಶಕ್ತಿ ಕೊಡಬೇಕು, ಅವನ್ನ ಆ ರೈಟ್ ಯೂಸ್ ಮಾಡ್ಬೇಕು. ಅಂದ್ರೆ ಬಾಂಬ್ ಅಂದ್ರೆ ಬ್ಲಾಸ್ಟ್ ಆಗಕ್ ಬಿಡಬಾರ್ದು.
ಅದನ್ನ ರೈಟ್ ಪಾತಲ್ಲಿ ತೆಗೆದುಕೊಂಡು ಹೋದ್ರಿ ಅಂದ್ರೆ ಎಷ್ಟು ಅದ್ಭುತ ಮಕ್ಕಳಾಗ್ತಾರೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮಕ್ಕಳ ಪಾಲನೆಯಲ್ಲಿ ತಂದೆ ತಾಯಿ ಇಬ್ರು ಪಾತ್ರ ಇಂಪಾರ್ಟೆಂಟ್. ಇನ್ನೊಂದು ನಮ್ಮ ಪೋಷಕರಲ್ಲಿ ಒಂದು ಸಮಸ್ಯೆ ಇದೆ, ಏನಂದ್ರೆ ಶಾಲೆಗೆ ಸೇರಿಸ್ಬಿಟ್ಟಿದ್ದೀನಿ, ಫೀಸ್ ಕಟ್ಬಿಟ್ಟಿದ್ದೀನಿ, ನಿಮ್ ಜವಾಬ್ದಾರಿ ಇದು. ನೋ, ಇಲ್ಲಿ ಎಷ್ಟೊತ್ತಿರ್ತಾರೆ ಮಕ್ಕಳು? 10 ಗಂಟೆಯಿಂದ 4 ಗಂಟೆವರೆಗೂ ಇರ್ತಾರೆ. ಟೋಟಲ್ ಅವರ್ಸ್ ಎಷ್ಟಾಯ್ತು? 6 ಗಂಟೆ ಆಯ್ತು, +1 ಅಂದ್ರೆ 7 ಗಂಟೆ ಆಯ್ತು. ದಿನಕ್ಕೆ 24 ಗಂಟೆ ಟೈಮ್ ಇರುತ್ತೆ. ಮಗು ನಿಮ್ಮ ಜೊತೆ 17 ಗಂಟೆ ಇರುತ್ತೆ, ಸ್ಕೂಲಲ್ಲಿ ಇರೋದು 7 ಗಂಟೆ. ಹಾಗಾಗಿ 17 ಗಂಟೆ ಇರೋರ್ ಜವಾಬ್ದಾರಿ ತಗೋಬೇಕು. ಮಗು ದಾರಿ ತಪ್ಪಿದ್ರೆ 7 ಗಂಟೆ ಇರೋ ಜವಾಬ್ದಾರಿ ತಗೋಬೇಕು ಅಂದ್ರೆ ನೀವು ಟೀಚರ್ದ ಮೇಲೆ ಹಾಕ್ಬಿಟ್ಬಿಡ್ತೀರಾ, ನಿಮ್ಗೆ ಫೀಸ್ ಕೊಟ್ಟಿದ್ವಿ ನಿಮ್ ಜವಾಬ್ದಾರಿ. ನೋ, ಪ್ರತಿ ತಂದೆ ತಾಯಿನೂ ಮಕ್ಕಳ ಕಡೆ ಗಮನ ಕೊಡ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ಶಿಕಾರಿಪುರದ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಟೀಚರ್ ಇದ್ದೆ. ನಿಮಗೇನು ಥಾಟ್ ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಮಕ್ಕಳು ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಬಟ್ ಒಂದು ಪೋಷಕರು ಮನೆಗೆ ನಾನು ಭೇಟಿ ಕೊಡ್ತೀನಿ. ಒಬ್ಬ ಹುಡುಗ ಸ್ಪೆಷಲ್ ಆಗಿದ್ದ, ಅವ್ನ ಮನೆಗೆ ಹೋದೆ. ಅವ್ರ ಅಪ್ಪ ಹೇಳ್ತಾರೆ, ನನ್ನ ಮನೆಯಲ್ಲಿ ಮಗ ಈಗ ಸರಿ 10th ಬಂದಿದ್ದಾನೆ, ನಾವು ಟಿವಿ ಕನೆಕ್ಷನ್ ತೆಗ್ದಿದೀವಿ, ಟಿವಿ ಕನೆಕ್ಷನ್ ಇಲ್ಲ, ಮೊಬೈಲ್ ಡಾಟಾ ಹಾಕ್ಸ್ತಾ ಇಲ್ಲ, ನೋ ರೀಲ್ಸ್ ಇಲ್ಲ, ಯಾವುದು ಬರ್ತಾ ಇಲ್ಲ, ಡಾಟಾ ರೀಚಾರ್ಜ್ ಮಾಡಿರ್ತಾನೆ ಬರೋದು, ಫೋನ್ ಬರುತ್ತಷ್ಟೇ, ಡಾಟಾ ಇಲ್ಲ. ಇದೇನಪ್ಪ ವಿಚಿತ್ರವಾಗಿ ಕಾಣ್ತಾರಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಒಬ್ಬ ಪೇರೆಂಟ್ ಈ ತರ ಅಂತ ಅನ್ಕೊಂಡೆ. 1 ವರ್ಷ ಟಿವಿ ಇಲ್ಲ, 1 ವರ್ಷ ಮೊಬೈಲ್ ಇಲ್ಲ. ಸಂಜೆ ಆದ ಕೂಡ ಅಪ್ಪ ಅಮ್ಮ ಬುಕ್ ಹಿಡ್ಕೊಂಡು ಕೂತ್ಕೋತಾರೆ, ಪಕ್ಕದಲ್ಲಿ ಮಗ ಬಾಯಿ ಮುಚ್ಕೊಂಡು ಬುಕ್ ಹಿಡ್ಕೊಂಡು ಕೂತ್ಕೋಬೇಕು. ಯಾಕೆಂದ್ರೆ ಅಪ್ಪ ಅಮ್ಮ ಟಿವಿ ನೋಡೋಕೆ ಹಾಕೊಂಡಿರ್ತಾನೆ, ಮಗು ಟಿವಿ ನೋಡೋದು. ಇದೇನ್ ಸಮಸ್ಯೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಅಪ್ಪಂದಿರಿಗೆ ಅವ್ರದ್ದು ಏನೋ ಯೋಚನೆಗಳು ಮರೆಯೋದಕ್ಕೆ ನೀವು ಸಾಕೊಂಡು ಕೂತ್ಕೋತಾರೆ. ಯಡಿಯೂರಪ್ಪವ್ರು ಏನ್ ಮಾಡಿದ್ರು, ಸಿದ್ದರಾಮಯ್ಯರು ಏನ್ ಮಾಡಿದ್ರು ಚಿಂತೆ ಅವರಿಗೆ. ಅಮ್ಮಂದ್ರಿಗೆ ಅಮೃತಧಾರೆ ಏನಾಯ್ತು, ಲಕ್ಷ್ಮೀ ಬಾರಮ್ಮ ಏನಾಯ್ತು, ಪುಟ್ಟಗೌರಿ ಏನಾದ್ಲು, ಇವು ಚಿಂತೆ ನಿಮಗೆ. ಅದ್ಯಾರೋ ಈಗ ಹೊಸ ಕರ್ಣ ಅಂತ ಯಾರೋ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ಚಿಂತೆ. ದಿಸ್ ಇಸ್ ಅ ಪ್ರಾಬ್ಲಮ್. ಅಂದ್ರೆ ನಿಮಗೆ ನಿಮ್ ಬಗ್ಗೆ, ನಿಮ್ ಮಕ್ಳ ಬಗ್ಗೆಗಿಂತ ಕರ್ಣಂಗ ಹುಡುಗಿ ಸಿಕ್ಲೋ ಇಲ್ಲೋ, ದಿಸ್ ಇಸ್ ಅ ಪ್ರಾಬ್ಲಮ್. ಗಂಡಸರಿಗೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ, ಭಾಗ್ಯ ಕೊಡ್ತಾರೋ ಇಲ್ಲೋ, ಪೆಟ್ರೋಲ್ ಬರುತ್ತೋ ಇಲ್ಲೋ. ನಿಮ್ ಬೈಕಿಗೆ ಎಷ್ಟು ಬೇಕಪ್ಪ ಪೆಟ್ರೋಲ್? 1 ಲೀಟರ್ ಸಾಕು. ನೀವು ಹಾರ್ಮುಜ್ ಜಲಸಂಧಿ ಡೊನಾಲ್ಡ್ ಟ್ರಂಪ್ ಬಗ್ಗೆ ನೋಡ್ತಾ ಕೂತಿರ್ತೀರಾ. ನಿಮ್ ಜೊತೆಗೆ ಮಗುನು ಕುತ್ಕೊಂತು, ಮುಗ್ದೋಯ್ತು ಕತೆ, ಸರ್ವನಾಶ. ಏನಿಲ್ಲ, ಒಂದ್ 50 ರೂಪಾಯಿ 30 ರೂಪಾಯಿಗೆಲ್ಲ ಬುಕ್ ಸಿಗತ್ತೆ. ನೀವು ಕುತ್ಕೊಳ್ರಿ 6 ಗಂಟೆಗೆ, 9 ಗಂಟೆವರೆಗೂ ನೀವು ಕುತ್ಕೊಳ್ರಿ, ಸುಮ್ನೆ ಕುತ್ಕೊಳ್ರಿ. ಅದು ಬುಕ್ ಓದಕ್ಕೆ ಇಷ್ಟ ಇದೆಯೋ ಇಲ್ಲೋ, ನೀವು ಸುಮ್ನೆ ಕುತ್ಕೊಂಡ್ರೆ ಮಗುನು ಸುಮ್ನೆ ಕುತ್ಕೊಳ್ಳುತ್ತೆ, ಆಟೋಮೆಟಿಕ್ಲಿ ಜ್ಞಾನ ಬೆಳೆಯುತ್ತೆ. ಒಂದ್ ಮಾತು ನೆನ್ಪಿಟ್ಕೊಳ್ರಿ, ಇವತ್ತು ವಿಶೇಷವಾದ ಮಾತು ಹೇಳ್ತೀನಿ, ವಿಶೇಷವಾಗಿ ಗುರುಗಳನ್ನೇ ಐಡೆಂಟಿಫೈ ಮಾಡ್ಕೊಂಡು. ಎಷ್ಟು ಕರ್ನಾಟಕದ ಸ್ವಾಮೀಜಿಗಳು ರಾಜ್ಯಾದ್ಯಂತ ಮೈಕ್ ತಗೊಂಡು ಅದ್ಭುತ ಭಾಷಣ ಮಾಡ್ಕೊಂತ ಓಡಾಡ್ತಾ ಇದ್ದಾರೆ. ಆದ್ರೆ ಅವ್ರ ಮಠದಲ್ಲಿ ಶ್ರೇಯೋಭಿವೃದ್ಧಿ ಆ ಮಟ್ಟಕ್ಕೆ ಮುಟ್ಟಿದ್ಯಾ ಗೊತ್ತಿಲ್ಲ. ಬಟ್ ನಮ್ಮ ಗುರುಗಳು 2 ವರ್ಷದಿಂದ ಮಾತೆ ಆಡದೆ ಅನುಷ್ಠಾನದಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಶಾಲೆ ಏನಾಗ್ಬೇಕು ಅದು ಬೆಳಿತಾನೆ ಇದೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಂಡ್ರಿ, ಮಾತಾಡೋದ್ರಿಂದ ಏನೂ ಮಾಡಕ್ಕಾಗಲ್ಲ, ಮೌನದಿಂದ ಎಲ್ಲವನ್ನೂ ಸಾಧಿಸ್ಬೋದು ಅಂತ. ಇದಕ್ಕೆ ಇಂಗ್ಲಿಷಲ್ಲಿ ಒಂದು ಮಾತಿದೆ, ಸೈಲೆನ್ಸ್ ಅಟ್ರಾಕ್ಟ್ಸ್ ಮನಿ ಅಂಡ್ ಸಕ್ಸಸ್ ಅಂತ. ಮೌನ ಇದ್ದಲ್ಲಿ ದುಡ್ಡು ಮತ್ತು ಸಕ್ಸಸ್ ಎರಡೂ ಬರುತ್ತೆ ಅಂತ. ಮೌನ ಇದ್ದಲ್ಲಿ ಸೌಂಡ್ ಕಂಡ್ರೆ ದುಡ್ಡಿಗೂ ಹೆದರಿಕೆ ಅಂತೆ, ಸಕ್ಸಸ್ಗೂ ಹೆದರಿಕೆ ಅಂತೆ. ಸೌಂಡ್ ಕಡೆ ದುಡ್ಡು ಬರಲ್ಲ, ಸಕ್ಸಸ್ಸು ಬರಲ್ಲ. ಇದು ನಿಜನಾ ಅಂತ ನಾನು ಹುಡ್ಕೊಂಡು ಹೋಗ್ತೀನಿ. ನಾನು ಮೋಟಿವೇಶನ್ ಸ್ಪೀಕರ್, ಮಾತಾಡ್ಬೇಕಾದ್ರೆ ಅದು ಪ್ರೂವ್ ಮಾಡ್ಕೋಬೇಕು. ಬೆಂಗಳೂರಿನಲ್ಲಿ ಸದಾಶಿವನಗರ ಅಂತ ಒಂದು ಏರಿಯಾ ಇದೆ. ಆ ಏರಿಯಾಕ್ಕೆ ಹೋದ್ರೆ ಸ್ಮಶಾನ ಮೌನ. 1 ಟಿವಿ ಸೌಂಡ್ ಇಲ್ಲ, 1 ಮೊಬೈಲ್ ಸೌಂಡ್ ಇಲ್ಲ, 1 ರೀಲ್ಸ್ ಇಲ್ಲ. ಬಟ್ ಆ ಸದಾಶಿವನಗರ ಏರಿಯಾ ಇಡೀ ಕರ್ನಾಟಕದ ರಿಚೆಸ್ಟ್ ಪರ್ಸನ್ಗಳು ಇರೋಂಥ ಏರಿಯಾ, ಫುಲ್ ಸೈಲೆಂಟ್. ಆಮೇಲೆ ಕೆಲವೊಂದು ಏರಿಯಾ, ಕೊಳಗೇರಿ ಏರಿಯಾಗಳಿಗೆ ಹೋಗ್ತೀನಿ, ಎಲ್ಲಾ ಮನೆಯಲ್ಲೂ ಟಿವಿ, ಎಲ್ಲಾ ಮನೆಯಲ್ಲೂ ಮೊಬೈಲು, ಪಾತ್ರೆಗಳು ಡಮ ಡಮ ಡಮ, ಸೌಂಡು. ಆ ಏರಿಯಾ ಅತ್ಯಂತ ಬಡ ಪ್ರದೇಶ ರಾಜ್ಯದಲ್ಲೇ. ನೀವೇ ನಮ್ಮ ಶಿಕಾರಿಪುರಕ್ಕೆ ಬರ್ರಿ, ಒಂದ್ ಏರಿಯಾ ನೀವು ಶ್ರೀಮಂತ ಅಂತ ಅಂದ್ಕೊಳ್ರಿ. ನಾನು ಇದೇ ಏರಿಯಾ ಅಂದ್ರೆ ನಿಮಗೆ ಬೇಜಾರಾಗ್ಬೋದು, ಕೆಲವ್ರಿಗೆ ಖುಷಿ ಆಗ್ಬೋದು. ಶ್ರೀಮಂತ ಏರಿಯಾ ಅನ್ಕೊಂಡೋಗ್ರಿ, ಆ ಏರಿಯಾ ಸತ್ತ ಸ್ಮಶಾನ ತರ ಸೈಲೆಂಟ್ ಆಗಿರತ್ತೆ. ಈ ಏರಿಯಾ ಬಡ ಏರಿಯಾ ಅನ್ಕೊಂಡ ಶಿಕಾರಿಪುರದಲ್ಲಿ ಆ ಏರಿಯಾಕ್ಕೆ ಹೋಗ್ರಿ, ಅಲ್ಲಿ ಬರೀ ಸೌಂಡು, ಮೊಬೈಲು, ಟಿವಿ ಕೇಳಿಸ್ತಾ ಇರತ್ತೆ. ಎಲ್ಲಿ ಸೌಂಡ್ ಇರುತ್ತೋ ಆ ಸೌಂಡ್ ಕಡೆ ಹಣನೂ ಬರಲ್ಲ, ಸಕ್ಸಸ್ಸು ಬರಲ್ಲ. ಎಲ್ಲಿ ಸೈಲೆನ್ಸ್ ಇರುತ್ತೋ ಹಣನೂ ಬರುತ್ತೆ, ಸಕ್ಸಸ್ಸು ಬರುತ್ತೆ. ಇದಕ್ಕೆ ಈ ಶಾಲೆಯ ಕಟ್ಟಡವೇ ಉದಾಹರಣೆ. ಈ ಕಟ್ಟಡಕ್ಕಾಗಿ ಗುರುಗಳೇನು ಮಾತಾಡಿಲ್ಲ, ಅವ್ರ ಮೌನದಲ್ಲಿ ಕೂತ್ರು ಬಿಲ್ಡಿಂಗ್ ಹೇಳ್ತಾ ಹೋಯ್ತು. ಅಂದ್ರೆ ಮೌನದ ಕಡೆ ಹಣ ಬರುತ್ತೆ, ಯಶಸ್ಸು ಬರುತ್ತೆ. ನಿಮ್ಮ ಮಕ್ಕಳನ್ನ ನಿಮ್ಮ ಮೌನದೊಂದಿಗೆ ಮಕ್ಕಳಿಗೂ ಮೌನವಿರಿಸಿ ಅದು ಕೊಡಬೇಕು. ಮೊಬೈಲ್ ಕೊಟ್ಕೊಂಡು, ಟಿವಿ ಕೊಟ್ಕೊಂಡು, ದುಡ್ಡು ಕೊಟ್ಟು ನನ್ನ ಮಕ್ಕಳನ್ನ ಬದಲಾಯಿಸಿ ಅನ್ನೋ ಕಾಲ ಇಲ್ಲ. ಎನಿಬಡಿ ಕ್ಯಾನ್ ಗಿವ್ ಮನಿ. 1 lakh ರೂಪಿ ಫೀಸ್ ಅನ್ನ ನೀವು ನಂಬ್ತಿರೋ ಬಿಡ್ತಿರೋ,
ನಮ್ಮ ಬೆಂಗಳೂರಲ್ಲಿ ನಾನು ಮನೆ ಇದ್ದಾಗ ಮನೆಗೆ ಪಾತ್ರೆ ತೊಳೆಯಕ್ ಬರೋ ಹಿಂಗ್ಸು 1 ಲಕ್ಷ ರೂಪಾಯಿ ಫೀಸ್ ಕಟ್ತಾ ಇದೆ ಒಂದು ಸ್ಕೂಲ್ಗೆ. ಪಾತ್ರೆ ತೊಳೆಯೋ ಹೆಣ್ಮಗಳು ಮಗುಗೋಸ್ಕರ 1 ಲಕ್ಷ ಫೀಸ್ ಕಟ್ಟಕ್ ರೆಡಿ ಇದ್ದಾಳೆ. ಅಂತ ಕಾಲದಲ್ಲಿ ಇದ್ಕೊಂಡು ನಾನು ದುಡ್ಡು ಕೊಟ್ಟು ಎಜುಕೇಶನ್ ಕೊಂಡ್ಕೊಳಕ್ಕಾಗಲ್ಲ. ದುಡ್ಡಿನ ಜೊತೆ ನಿಮ್ಮ ಟೈಮ್ ಕೊಡ್ಬೇಕು. ನಿಮ್ಮ ಟೈಮ್ ಎಷ್ಟು ಮಕ್ಕಳಿಗೆ ಕೊಡ್ತೀರೋ ಆಟೋಮೆಟಿಕಲಿ ನಿಮ್ಮ ಮಕ್ಕಳು ಬೆಳೀತಾ ಬರ್ತಾರೆ. ನಂಬರ್ 2, ನಮ್ಮ ಈ ಶಾಲೆ ಬಗ್ಗೆ ಮಾತನಾಡಿದ್ರೆ ಕಾನಹಳ್ಳಿ ಶಾಲೆ, ನಮ್ಮ ಅಂಬಾರಗೊಪ್ಪದ ಶಾಲೆಯ ಬಗ್ಗೆ ಮಠದ್ದು, ಈ ಶಾಲೆಯ ಯುನಿಕ್ನೆಸ್ ಹೇಳ್ಬಿಡ್ತೀನಿ. ಇದು ಗ್ರಾಮೀಣ ಪ್ರದೇಶದಲ್ಲಿದೆ. ನಿಮ್ಮ ಮಗು ಇಲ್ಲಿ ಓದೋದ್ರಿಂದ ರೂರಲ್ ಸರ್ಟಿಫಿಕೇಟ್ ಅಂತ ಒಂದು ಸಿಗತ್ತೆ. ಮುಂದೆ ಆ ಮಗು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಗ್ರಾಮೀಣ ಶಾಲೆಯ ಮಗು ಅನ್ನೋ ಕೋಟಾ ಸಿಗತ್ತೆ. ಒಂದು 15-20% ರಿಸರ್ವೇಶನ್ ಇರುತ್ತೆ. ಅದೇ ಟೌನಲ್ಲಿ ಓದಿರೋ ಮಕ್ಕಳಿಗಿಂತ ಪ್ಲಸ್ ಪಾಯಿಂಟ್ ಆಗತ್ತೆ ನಿಮ್ಮ ಮಗುಗೆ. ತಪ್ಪಿ ಮಗು ಇಲ್ಲೇನು ಕಡಿಮೆ ಮಾರ್ಕ್ಸ್ ತೆಗಿಯುತ್ತೆ ಅಂತ ಹೇಳ್ತಾ ಇಲ್ಲ. ಗ್ರಹಚಾರಕ್ಕೆ 1 ಮಾರ್ಕ್ಸ್ ಕಡಿಮೆ ಬಂದಿದ್ರು ಹೆಚ್ಚು ಮಾರ್ಕ್ಸ್ ಬಂದಿರೋ ಮಗುಗಿಂತನೂ ನಿಮ್ಮ ಮಗುಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ. ಯಾಕೆ ಅಂದ್ರೆ ದಿಸ್ ಏರಿಯಾ ಇಸ್ ಕಮ್ಸ್ ಅಂಡರ್ ರೂರಲ್ ಕೋಟಾ. ಗ್ರಾಮೀಣ ಪ್ರದೇಶದಲ್ಲಿ ಇದೆ ಸದ್ಯಕ್ಕಂತೂ, ಮುಂದೆ ಗೊತ್ತಿಲ್ಲ ನನಗೆ. ಹಾಗಾಗಿ ಬಹುತೇಕ ಸೌಲಭ್ಯಗಳಿದೆ. ಕ್ವಾಲಿಟಿ ಟೀಚರ್ಸ್, ಏನು ಟೀಚರ್ಸ್ಗಳಿದ್ದಾರೆ. ನನ್ನ ಸಾಧನದಲ್ಲೇ ಟ್ರೈನ್ ಅಪ್ ಆದಂಥ 3-4 ಜನ ಮುಖವನ್ನು ನೋಡಿದೆ. ನಾ ಬರ್ತಾನೆ ಅವ್ರು ನೋಡಿದೆ. ನಾನು ಅಲ್ಲಿ ಟ್ರೈನ್ ಮಾಡ್ಬೇಕಾದ್ರೆ ದೇ ಆರ್ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್ಸು. ಅವ್ರಿಗೆ ಇಂಗ್ಲೀಷ್ ಮೇಲೆ ಅಷ್ಟು ಕಮ್ಯಾಂಡ್ ಇತ್ತು, ಮ್ಯಾಥಮೆಟಿಕ್ಸ್ ಮೇಲೆ ಅಷ್ಟು ಕಮ್ಯಾಂಡ್ ಇತ್ತು. ಅವರು ರಾಜ್ಯದ ಟಾಪರ್ ಇರುವಂಥ ಟೀಚರ್ಸ್ಗಳು ನಾವು ಟ್ರೈನ್ ಮಾಡಿದವರೆ ಇವತ್ತು ಈ ಸ್ಕೂಲಲ್ಲಿ ಇದ್ದಾರೆ. ಅದನ್ನ ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಮೈ ಸ್ಟೂಡೆಂಟ್ಸ್ ಆರ್ ದೇರ್ ಹಿಯರ್. ಅವ್ರ ಮೇಲೆ ನಂಬಿಕೆ ನಮಗೆ. ನೀವು ಬೇರೆ ಏನು ಈ ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ ಅಲ್ಲ, ಅಲ್ಲಿ ಇರೋ ಟೀಚರ್ ಮುಖ್ಯ. ಅಲ್ಲಿರುವಂಥ ಮೇಡಮ್ ಸರ್ಗಳು ಎಷ್ಟು ಕ್ವಾಲಿಟಿ ಇದ್ದಾರೆ ಅಂತೇಳಿ. ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು ಹಿಂದಿನ ಅನುಭವ ಕೇಳಿಸ್ಕೊಳ್ರಿ, ನಾನು ಹೇಳೋದಲ್ಲ ಅದು. ಎಲ್ಲೆಲ್ಲಿ ಅವರು ವೃತ್ತಿ ಮಾಡಿದ್ರು ಎಷ್ಟು ಅನುಭವ ಇದೆ ಅಂತ. ಅನುಭವ ಸೇರಿದಂಥ ನಮ್ಮ ಪ್ರಾಂಶುಪಾಲರು ಜೊತೆಗೆ ವೆಲ್ ಎಕ್ವಿಪ್ಡ್ ಟೀಚರ್ಸ್ ಎರಡು ಕಾಂಬಿನೇಟ್ ಆದಾಗ ನಿಮಗೆ ಈಗ ರಿಸಲ್ಟ್ ಬರಲ್ಲ. ಈಗೇನು ಮಾರ್ಕ್ಸ್ ಕಾರ್ಡಲ್ಲಿ A+, A 100ಕ್ಕೆ 100, 50ಕ್ಕೆ 50 ಮಾರ್ಕ್ಸ್ ಕಾಣ್ತಾ ಇದೆ ಅಷ್ಟೇ. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್. 5 ವರ್ಷದ ನಂತರ 10ನೇ ಕ್ಲಾಸ್ ಪಾಸ್ ಆಗ್ತಾರಲ್ಲ ನಿಮ್ಮ ಮಕ್ಕಳು, ಅವಾಗ ಗೊತ್ತಾಗುತ್ತೆ ನನ್ನ ಮಗು ಹಿಂಗ್ ಬೆಳೀತಾ ಅಂತ. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅವಾಗ ನೀವು ಮಗುನ್ ತಗೊಂಡೋಗಿ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಪ್ರತಿಷ್ಠಿತ ಶಾಲೆಗಳಿದಾವೆ. ನೀವು ನಂಬ್ತಿರೋ ಬಿಡ್ತಿರೋ, ಫಸ್ಟ್ PUC ಸೇರ್ಸೋದಕ್ಕೆ ನಿಮ್ಮ ಕೈಲಿ ಒಂದು ಕಡಿಮೆ ಅಂದ್ರೆ 5 ಲಕ್ಷ ರೂಪಾಯಿ ದುಡ್ಡು ಇರಬೇಕು. 2 ವರ್ಷ ಮುಗಿಸ್ಕೊಂಬರಕ್ಕೆ 10 ಲಕ್ಷ ಬೇಕು. ಪ್ಯಾಕೇಜ್ 10 ಲ್ಯಾಕ್ ಬೇಕು 2 ವರ್ಷ PUC ಮುಗಿಸೋಕ್ಕೆ. ಅದೇ ನಿಮ್ಮ ಮಗು ಈ ಶಾಲೆಯಲ್ಲಿ ಓದ್ಕೊಂಡು 95ಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡು ವಿತ್ ಕ್ರೆಡಿಟ್, ಅವ್ರು ಅಬ್ಸರ್ವ್ ಮಾಡೋದು ಆ ಶಾಲೆಯ ಬ್ಯಾಕ್ಗ್ರೌಂಡ್ ಏನು ಅಂತ. ಈ ಸ್ವಾಮೀಜಿಗಳಿಂದ ಒಂದು ಲೆಟರ್ ತಗೊಂಡು ಈ ಮಗುಗೆ ನಿಮ್ಮ ಶಾಲೆಯಲ್ಲಿ ಸೀಟ್ ಕೊಡಿ ಅಂತ ಹೋದ್ರೆ, ನೀವು ಯಾವ ಮಕ್ಕಳಿಗೆ 10 ಲಕ್ಷ ರೂಪಾಯಿ ಬೇಕಿತ್ತೋ ಅದನ್ನ 0 ಕಾಸ್ಟಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. 1 ರೂಪಾಯಿ ತಗೊಳ್ಳಲ್ಲ. ಆ ಶಕ್ತಿ ನಮ್ಮ ಗುರುಗಳಿಗಿದೆ, ಇಲ್ಲಿರೋ ಟೀಚರ್ಸ್ಗಿದೆ. 10th ವರ್ಗು ತಳ್ಕೊಂಬರ್ಬೇಕು. ಈಗ 3ನೇ ವರ್ಷ 10ಕ್ಕೆ ರಿಸಲ್ಟ್ ಬಂದಾಗ, ಈಗ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ಯಾರು 95+ ಬಂದ್ರೆ 95+ ಬರಬೇಕು. ವಿತ್ ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು. ನನ್ನ ಹತ್ರನೇ ಕರ್ಕೊಂಬರ್ರಿ, ನನ್ನ ನಂಬರ್ ಇಲ್ಲೆಲ್ಲ ಟೀಚರ್ಸ್ ಹತ್ರ ಇರುತ್ತೆ. ನಿಮಗೆ ಕರ್ನಾಟಕದ ಯಾವ ಶಾಲೆನಲ್ಲಿ ಬೇಕು ಆ ಶಾಲೆನಲ್ಲಿ ಫೀಸ್ 0 ಮಾಡಿಸ್ತೀವಿ. ಫೀಸ್ 0, 100% 0. ಹಾಸ್ಟೆಲ್ ಫೀಸ್ ಸ್ವಲ್ಪ ಕೊಡ್ಬೇಕಾಗಿ ಬರ್ಬೋದು. ಇಲ್ಲ ಕೆಲವೊಂದು ಕಾಲೇಜ್ಗಳಲ್ಲಿ ನನ್ನ ರೆಕಮೆಂಡೇಶನ್ ಅಲ್ಲಿ 0 ಕಾಸ್ಟಲ್ಲಿ ಹಾಸ್ಟೆಲ್ಲು ಫ್ರೀ ಆ್ಯಂಡ್ ಇದು ಫ್ರೀ. ಯಾಕೆ ಅಂದರೆ ನೆಕ್ಸ್ಟ್ ಆ ಮಕ್ಕಳನ್ನ ಅವರು ಫ್ರೀ ತಗೊಂಡ್ರು ಅಂದ್ಕೊಳ್ಳಿ, ಫ್ರೀ ಕೊಡೋದಕ್ಕಲ್ಲ, ಅವರು ಆ ಮಕ್ಕಳನ್ನ ರೆಡಿ ಮಾಡಿ PUC ಟಾಪರ್ ಮಾಡ್ತಾರೆ. ನೀಟಲ್ಲಿ ರಿಸಲ್ಟ್ ಬರುತ್ತೆ, ಬ್ಯಾನರಲ್ಲಿ ಫೋಟೋ ಹಾಕತ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಅಂಬಾರಗೊಪ್ಪದ ಈ ಮಗು ಡಾಕ್ಟರ್ ಜಾಬ್ಗೆ ಅಂದ್ರೆ ಶಿಕ್ಷಣಕ್ಕೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ಅದಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಇವತ್ತು ರೆಡಿ ಮಾಡೋ ಮಕ್ಕಳು ನಾವು ಯಾವುದಕ್ಕೆ ಅಂದ್ರೆ ದ ಟಾಪ್ ಪೊಸಿಷನ್ಗೆ ರೆಡಿ ಮಾಡ್ತಾ ಇರೋದು. ನೀವು ಈಗ ಈ UKG ಬಂದ್ರಿ, ಅಲ್ಲಿ ವಿಜಯೋತ್ಸವ ಫೋಟೋ ಹೊಡ್ಕೊಂಡ್ರಿ, ಸೆಲ್ಫಿ ಹಾಕಿದ್ರಿ, ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್. ಇದು ಇವತ್ತು ಖುಷಿ, ನಾಳೆ ನಿಮ್ದು ಅದೇನು ಹಾಕ್ತಿರಲ್ಲ ಸ್ಟೇಟಸ್, 24 ಗಂಟೆ ಆದ್ಮೇಲೆ ಇರೋದೇ ಇಲ್ಲ. ಬಟ್ ನಿಮಗೆ ಸ್ಟೇಟಸ್ ಹೆಂಗ್ ಕ್ರಿಯೇಟ್ ಆಗಬೇಕು ಅಂದ್ರೆ, ನೀವು ಹೋಗ್ತಾ ಇದ್ರೆ ರೋಡಲ್ಲಿ ನಿಮ್ಮ ಸ್ಟೇಟಸ್ ಜನ ನೋಡ್ತಾ ಇರ್ಬೇಕು, ಅಬ್ಬಬ್ಬಬ್ಬ ಅಂತ. ವಾಟ್ಸಪ್ ಸ್ಟೇಟಸ್ ಅಲ್ಲ, ರೋಡ್ ಸ್ಟೇಟಸ್ ಹೇಳ್ತಾ ಇರೋದು ನಾನು. ಆ ಥರದ ಮಕ್ಕಳನ್ನ ರೆಡಿ ಮಾಡ್ರಿ. ಈಗ 5 ವರ್ಷದ ಮಗು ಅಂದ್ರೆ ಜಸ್ಟ್ 10 ಇಯರ್ಸ್ ಇದೆ, 6 ವರ್ಷದ ಮಗು ಅಂದ್ರೆ 9 ವರ್ಷ ಇದೆ ಅಷ್ಟೇ ಟೈಮ್. 10ನೇ ಕ್ಲಾಸಿಗೆ ಬರೋಷ್ಟೊತ್ತಿ ಆ ಮಕ್ಕಳ ರೂಟ್ ಚೇಂಜ್ ಆಗತ್ತೆ. ನೀವು ನಂಬ್ತಿರೋ ಇಲ್ಲೋ, ಲಾಸ್ಟ್ ಇಯರ್ದು ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ. ನನ್ನ ಅಕ್ಕನ ಮಗಳೇ ಪ್ರತಿಷ್ಠಿತ PU ಕಾಲೇಜಲ್ಲಿ 94% ಸೈನ್ಸಲ್ಲಿ ತಗೋತಾಳೆ, 94%. ಬಟ್ ಅವ್ರ ಅಮ್ಮನಿಗೆ ಆಸೆ ಏನು, ನನ್ನ ಮಗಳನ್ನ ಡಾಕ್ಟ್ರು ಮಾಡಬೇಕು ಅಂತ. ಬಟ್ ಅವಳು ಆ ಎಕ್ಸಾಮ್, ನೀಟ್ ಅಂತ ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ. ಪಾಸ್ ಆಗದೆ ಇದ್ದಾಗ ನಾನೇ ಹೋಗ್ತೀನಿ, ಏನು ಕಡಿಮೆ ಸ್ಕೋರ್ ಇದೆ, ಪಾಸ್ ಅಂದರೆ ಸ್ಕೋರ್ ಕಡಿಮೆ ಇದೆ,
ಈ ಮಗುಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಕೊಡ್ಬೋದಾ ಅಂತ. ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ, ಓಡಾಡಿ ಗಿಡಾಡಿ ಒಂದಿಷ್ಟು ಮಾಡ್ಕೊಂಡಿದ್ದೀನಿ, ಕೊಡ್ಕೋಬೋದಾ ಅಂತ ಹೋದಾಗ ಗೌರ್ಮೆಂಟ್ನ ಅಫಿಷಿಯಲ್ ಫೀಸ್, ಅಂಬಾರ್ಗೊಪ್ಪದ ಪೋಷಕರು ಕೇಳಿಸ್ಕೊಳ್ರಿ, ಮೆಡಿಕಲ್ ಮಾಡ್ಸೋಕ್ಕೆ ನಿಮ್ಮ ಮಗು ಚೆನ್ನಾಗಿ ಸ್ಕೋರ್ ಮಾಡಿಲ್ಲ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಬಹುದು ಆ ಸೀಟನ್ನು. ಏನು ಕಷ್ಟ ಅಲ್ಲ ಅದು. ಶಿಕಾರಿಪುರದಲ್ಲೇ ಭಾಳ ಜನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಎಷ್ಟು ದುಡ್ಡು ಬೇಕು ಅಂದರೆ 1.25 ಕೋಟಿ ಬೇಕು. 125 ಲಕ್ಷ ಬೇಕಿರೋದು. ನಾನೊಬ್ಬ ಪ್ರೊಫೆಸರ್, ನನ್ನ ಸಂಬಳ ತೆಗೆದಿಡ್ತಾ ಹೋದ್ರೆ 15 ವರ್ಷದ ಸಂಬಳ ತೆಗೆದಿಡ್ಬೇಕು. ಅದಕ್ಕೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. 125 ಲಕ್ಷ, 1.25 ಕೋಟಿ ಆಗಲ್ಲ ಅಂತ ಆ ಮಗನ ಕರ್ಕೊಂಬಂದು ಕೊನೆಗೆ ಆಯುರ್ವೇದಿಕಲ್ಲಿ ಸೇರಿಸ್ತೀವಿ. ಅವಾಗ ಯೋಚನೆ ಬಂದು ನಾನು ಇನ್ನು ಮುಂದೆ ಭಾಳ ಕೇರ್ಫುಲ್ ಆಗಿ ಮಾತಾಡಬೇಕು. ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ನಿಮ್ಮ ದಿನದ ವ್ಯಾಲ್ಯೂ ಹೇಳ್ಕೊಡ್ಬೇಕು. ವಾಟ್ ಈಸ್ ಯುವರ್ ಡೇ ವ್ಯಾಲ್ಯೂ ಅಂತ. PUC ಸೇರಿದ ಒಬ್ಬ ಹುಡುಗ 2 ವರ್ಷ ಕರೆಕ್ಟಾಗಿ ಓದಿದ ಅಂದರೆ 1.25 ಕೋಟಿ ದುಡ್ದ ಅಂತ ಅರ್ಥ. 1.25 ಕೋಟಿ ದುಡಿಯೋದು ಅಂದರೆ ಒಂದು ದಿನದ ವ್ಯಾಲ್ಯೂ 18,000 ರೂಪಾಯಿ. ಒಂದು ದಿನ ಅವನು ಗಿಲ್ಲಿನ ಯಾರನ್ನ ಗೆಲ್ಸೋದಕ್ಕೆ ಬಿಗ್ ಬಾಸ್ ನೋಡ್ತಾ ಕುತ್ಕೊಂಡ ಅಂದರೆ 18,000 ರೂಪಾಯಿ ಡಮಾರ್. ಒಂದಿನ ವಿರಾಟ್ ಕೊಹ್ಲಿನ ಗೆಲ್ಸಕ್ಕೆ ಮ್ಯಾಚ್ ನೋಡಕ್ಕೆ ಕುತ್ಕೊಂಡು 18,000 ಡಮಾರ್. ಒಂದೊಂದು ದಿನದ ವ್ಯಾಲ್ಯೂ PUC ವಿದ್ಯಾರ್ಥಿಗಳು 18,000 ಇರುತ್ತೆ. 10ನೇ ಕ್ಲಾಸ್ ಹುಡುಗರದೇನು ಕಡಿಮೆ ಅಲ್ಲ. 10th ಹುಡುಗರು 1 ವರ್ಷ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನ 10 ಲಕ್ಷ ರೂಪಾಯಿ ಸೇವ್ ಮಾಡ್ಬೋದು. ಬರೀ ದುಡ್ಡು ಸೇವ್ ಅಷ್ಟೇ ಅಲ್ಲ, ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟ್ ಸಿಗತ್ತೆ, ಮುಂದೆ ಬೆಳ್ಕೊಂಡು ಹೋಗ್ತಾರೆ. ನೀವು ನಂಬ್ತಿರೋ ಇಲ್ಲೋ, ಇವತ್ತು ನನಗೇನು 1.25 ಲಕ್ಷ ಸಂಬಳ, ಪ್ರೊಫೆಸರ್ ಇದ್ದೀನಿ, ದೊಡ್ಡದಾಗಿ ಹೇಳ್ತಾ ಇರ್ತೀನಿ ನಾನು ಎಲ್ಲ ಕಡೆ. ಆದರೆ ನನಗಿಂತ 4-5 ವರ್ಷ ದೊಡ್ಡ ಹುಡುಗ ತಮಿಳ್ನಾಡಲ್ಲಿ. ನಾನು ಯಾವ ಥರ ಕುಟುಂಬ, ರೈತರ ಮನೆಯೂ ಅದೇ ರೈತರ ಮನೆ ಹುಡುಗ, ತಮಿಳ್ನಾಡು ಹುಡುಗ, ಚೆನ್ನಾಗಿ ಓದ್ಕೊಂಡ, PUC ಸೈನ್ಸ್ ಆಯಿತು, ಇಂಜಿನಿಯರ್ ಹೋಗು ಅಂದರು. ನಾನು ಡಾಕ್ಟರ್ ಹೋಗು ಅಂತಾರೆ. ನಾನು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗ್ತೀನಿ ಅಂತಾನೆ. ಇಂಜಿನಿಯರೇ ಆಗ್ಬಿಟ್ಟ ಅವನು. ಆಗಿ ಬೆಳ್ಕೊಂಡು ಬಂದ. ಅವನ ಏಜ್ 45 ವರ್ಷ ಇದ್ದಾಗ, 45 ಇಯರ್ ಏಜ್, ಗೂಗಲ್ ಕಂಪ್ನಿಯಲ್ಲಿ ಅವನಿಗೊಂದು ಸಂಬಳ ಅನೌನ್ಸ್ ಮಾಡ್ತಾರೆ. ಈ ವರ್ಷ ಕೋವಿಡ್, ಜಗತ್ತಿನಾದ್ಯಂತ ಮೊಬೈಲ್ ಜಾಸ್ತಿ ಸೇಲ್ ಆಗಿದೆ, ನಿನಗೆ ಸ್ಪೆಷಲ್ ಸಂಬಳ ಕೊಡ್ತಾ ಇದ್ದೀವಿ ಅಂತ. ಒಂದ್ಸರಿ ಎದೆ ಮೇಲೆ ಕೈ ಇಟ್ಕೋಬೇಕು ನೀವು, ಹಂಗೆ ಕೇಳಿಸ್ಕೊಳಂಗಿಲ್ಲ. 1 ವರ್ಷಕ್ಕೆ ಒಬ್ಬ ಇಂಜಿನಿಯರ್ಗೆ, ನಮ್ಮ ಇಂಡಿಯಾದ ತಮಿಳ್ನಾಡಿನ ಆರ್ಡಿನರಿ ಹಳ್ಳಿ ಹುಡುಗ ಇಂಜಿನಿಯರ್ಗೆ ಕೊಟ್ಟ ಸಂಬಳ 2,100 ಕೋಟಿ ರೂಪಾಯಿ, 2,100 crore. ಹಿಸ್ ನೇಮ್ ಸುಂದರ್ ಪಿಚಾಯ್. ನಾನು ಹೇಳಿದ ಸುಳ್ಳು ಅಂತ ಅಂದರೆ ಮನೆಗೆ ಹೋದ್ಮೇಲೆ ಹಾಕ್ರಿ, ಸುಂದರ್ ಪಿಚಾಯ್ ಸ್ಯಾಲ್ರಿ ಅಂತ. 1 ವರ್ಷಕ್ಕೆ 2,000 ಕೋಟಿ ಸಂಬಳ ತಗೋತಾರೆ. ಅಂದರೆ ಇವತ್ತಿನ ಮಕ್ಕಳ ರೇಂಜೇ ಚೇಂಜ್ ಇದೆ. ನೀವು ಅವರನ್ನ ಒಂದು ಸ್ಪ್ಲೆಂಡರ್ ಬೈಕು, ಒಂದು ಮನೆ, ಒಂದು ಸಂಸಾರ, ಇಷ್ಟೇ ಜೀವನ ಅಂತ ಅನ್ಕೊಳಂಗಿಲ್ಲ. ಅವ್ರ ಲೈಫ್ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಹೇಳಿದ್ನಲ್ಲ, 14 ವರ್ಷದ 50 ಕೋಟಿ ದುಡಿತಾನೆ, 16 ವರ್ಷದ ಹುಡುಗ 200 ಕೋಟಿ ದುಡಿತಾನೆ. ಆ ಥರದ ಮಕ್ಕಳು. ನೀವು ಎಲ್ಲೆಲ್ಲಿದೋ ಕತೆ ಹೇಳ್ತಾರೆ ಬಿಡಪ್ಪ ಇವರು ಅಂದ್ಕೊಳ್ಳಬೇಡ. ಇಲ್ಲೇ ನಮ್ಮ ಶಿವಮೊಗ್ಗ ಹತ್ರ ಒಂದು ಹಳ್ಳಿ, ತೀರ್ಥಹಳ್ಳಿ ಹೋಗೋ ರೋಡಲ್ಲಿ ಒಬ್ಬ ಹುಡುಗ ಈಸ್ ವೆಲ್ ಎಜುಕೇಟೆಡ್. ಏನು ಮಾಡ್ತೀಯಪ್ಪ ನೀನು ಕೇಳಿದ್ರು. ಅಸ್ಸಾಮಿಂದ ಟೀ ತಂದು ಕುಡಿತಾ ಇದ್ದಾರೆ, ನಾನು ಅಸ್ಸಾಮಿನ ಟೀ ಕುಡ್ಸಕ್ಕೆ ರೆಡಿ ಇಲ್ಲ, ನಮ್ಮೂರಲ್ಲೇ ಟೀ ರೆಡಿ ಮಾಡ್ತೀನಿ ಅಂತಾನೆ. ಅಲ್ಲಪ್ಪ, ಟೀ ಹೆಂಗೆ ಬೆಳಿತೀರಲ್ಲಿ ನಿಮ್ಮ ತೀರ್ಥಹಳ್ಳಿಯಲ್ಲಿ ಅಂತ. ಟೀ ತಂದು ಟೀ ಗಿಡದಲ್ಲೇ ಟೀ ಬೆಳಿಬೇಕಂತಿಲ್ಲ, ನಾನು ಅಡಕೆಯಿಂದ ಟೀ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ ಹುಡುಗ. ಅಡಕೆ ಟೀ ಮಾಡಿ ಇವತ್ತು ಅವ್ರ ಮನೆಗೆ ಹೋಗಿ ಭೇಟಿ ಕೊಡ್ರಿ ಸುಮ್ಮನೆ ಟೈಮ್ ಇದ್ರೆ. ಹಿಸ್ ಪ್ರಾಪರ್ಟಿ ವ್ಯಾಲ್ಯೂ 30 ಕೋಟಿ, 30 crore ಆಲ್ರೆಡಿ ಅರ್ನ. ಅರೇಕಾ ಟೀ ಅಂತ ಮಾಡ್ತಾನೆ. ಹೊಸ ಯೋಚನೆಗಳು, ಹೊಸ ಥಾಟ್ಗಳು ಇವತ್ತಿನ ಯುವಕರಲ್ಲಿದೆ. ಸ್ಪೆಷಲಿ ಶಿಕಾರಿಪುರದ ಈ ಕಡೆ ಉತ್ತರ ಭಾಗದ ಪ್ರದೇಶ ಇದೆಯಲ್ಲ, ನಮ್ಮ ವೀರೇಶಣ್ಣ ಅವರು ಕೂಡ ಅದೇ ಭಾಗದವರು. ಈ ಮಕ್ಕಳಲ್ಲಿ ಒಂದು ಸ್ಪೆಷಲ್ ಪವರ್ ಕೂಡ ಇದೆ. ಅವ್ರು ಏನು ಅಂದ್ಕೋತಾರೋ ಅದನ್ನ ಮಾಡಿಬಿಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ, ನನಗೆ ಮಿರಾಕಲ್ ಕೊಟ್ಟಿದ್ದು ಇದೇ ಏರಿಯಾ. ಈ ಏರಿಯಾದವರೇ ನಮಗೆ ಸಾಧನಾ ಅಕಾಡೆಮಿ ರಾಷ್ಟ್ರದಾದ್ಯಂತ ಹೆಸರು ಮಾಡೋಕ್ಕೆ ಕಾರಣ ಆಗಿದ್ದು. ಕಿಟದಳ್ಳಿಯಲ್ಲಿ ಒಬ್ಬ ಹುಡುಗ ಬರ್ತಾನೆ, ಇದು ಶಿಕಾರಿಪುರ ಉತ್ತರನೇ. SSLCನಲ್ಲಿ 5 ಸಬ್ಜೆಕ್ಟ್ ಫೇಲ್, 5 ಸಬ್ಜೆಕ್ಟ್ ಫೇಲ್. ಹೆಂಗೆಂಗೋ ಪಾಸ್ ಮಾಡ್ಕೊಂಡು PU ನಮ್ಮ ಕಾಲೇಜಿಗೆ ಸೇರ್ಕೋತಾನೆ. ಆ ಹುಡುಗಂಗೆ ಬಂದ್ಕೊಳ್ಳೆ, ಸರ್ ನಾನು ಕೋಚಿಂಗ್ ಮಾಡ್ತಾ ಇದ್ದೆ, ಬಂದ, ಸರ್ ನನಗೂ ಜಾಬ್ ಸಿಗ್ತೈತಾ ಸರ್ ಅಂತ. ನಾನು SSLC 5 ಸಬ್ಜೆಕ್ಟ್ ಫೇಲ್ ಆಗಿ 2 ವರ್ಷ ಕೂತ್ಕೊಂಡು ಪಾಸ್ ಮಾಡ್ಕೊಂಡು ಬಂದವನು ಜಾಬ್ ಸಿಗುತ್ತಾ ಅಂದ. ಒಬ್ಬ ಮೇಸ್ಟ್ರಾಗಿ ನಾವೇನು ಹೇಳಬೇಕು, ಆಗಲ್ಲ, ನಿನ್ನ ಮಾರ್ಕ್ಸ್ ಕಾರ್ಡ್ ಕೊಡು, ಅದೆಲ್ಲ ಕೇಳಿಲ್ಲ ನಾನು. ಅವನ ಹೆಗ್ಲ ಮೇಲೆ ಕೈ ಹಾಕಿದೆ, ನಿನ್ಗಲ್ದೆ ಇನ್ಯಾರಿಗೋ ಜಾಬ್ ಸಿಗುತ್ತೆ ಅಂದೆ. ಅವಾಗ ಅವನು ಹೇಳ್ದ, ಸರ್ ನಂದು SSLC 5 ಸಬ್ಜೆಕ್ಟ್ ಫೇಲ್ ಸರ್, 2 ವರ್ಷ ತಗೊಂಡು ಪಾಸಾಗಿನಿ ಎಂದವನು. ಸತ್ಯ ಒಪ್ಕೊಂಡ. ಹೌದು ಕಣ್ಲೆ, ಅದಕ್ಕೆ ನಿಂಗೆ ಜಾಬ್ ಸಿಗೋದು, ಯಾಕಂದ್ರೆ ನೀವು SSLCನೇ 2 ಸರಿ ಓದಿ ಅಂದ್ರೆ ಎಷ್ಟು ಡೀಪಾಗಿ ಓದಿದ್ಯಾ, ನಿನಗೆ ಜಾಬ್ ಸಿಗೋದು ಅಂದೆ. ಅವನದು ಸೀರಿಯಸ್ ಆಗಿ ತಗೊಂಡು ಏನೋ ಗೊತ್ತಿಲ್ಲ,
ಓದಕ್ಕೆ ಸ್ಟಾರ್ಟ್ ಮಾಡ್ದ ಡಿಗ್ರಿಗೆ ಸೇರ್ಕೊಂಡಿದ್ದ, ಇನ್ನು ಡಿಗ್ರಿ ಮುಗ್ದೇ ಇಲ್ಲ. 18 ವರ್ಷ 19 ವರ್ಷ ಆಗಿತ್ತಷ್ಟೇ. ಕಿಟ್ಟದಳ್ಳಿ, ಹಿಸ್ ನೇಮ್ ಅರುಣ್ ಕುಮಾರ್ ಅಂತ, ಕೇಳ್ರಿ ಬೇಕಿದ್ರೆ ಯಾರಿಗಾದ್ರು ಗೊತ್ತಿದ್ರೆ. ಆ ಹುಡುಗ ಬೆಂಗಳೂರಲ್ಲಿ ಪೊಲೀಸ್ ಆಗಿ ಅಪಾಯಿಂಟ್ ಆಗ್ತಾನೆ. ಅಂದ್ರೆ SLC ಅವನು ಎಷ್ಟು ವರ್ಷ ಫೇಲ್ ಆದ ಅಂತ ಮುಖ್ಯ ಅಲ್ಲ, ಡಿಸೈಡ್ ಮಾಡ್ದ ಆದ. ಈಗಿನ ಮಕ್ಕಳಲ್ಲಿರೋ ಆಟಿಟ್ಯೂಡ್ ಅದು ನನ್ನ ಕೈಲಾಗುತ್ತೆ ಅಂತ ಬರಬೇಕು. ಅದ್ರ ಆಚೆಗೆ ಪೋಷಕರಿಗೆ ಒಂದು ಮಾತು ಹೇಳ್ತೀನಿ, ನೀವು ಟಿವಿನಲ್ಲಿ ಅದೇನೋ ಹಾಡು ಪ್ರೋಗ್ರಾಮ್ ಬರ್ತವೆ, ಎದೆ ತುಂಬಿ ಹಾಡು ವಿನೋದು, ಇದು ಅದು ನೋಡ್ತಿದಂಗೆ ನಿಮ್ಮ ಮಕ್ಕಳ ಕಡೆ ಮುಖ ನೋಡ್ತಿರೋ, ಅಲ್ಲಿ ನೋಡೋದು ಹೆಂಗ್ ಆಡ್ತೈತಿ, ನೀನಿದೀ ಇಲ್ಲಿ ಅಂತಿರ್ತೀರಿ. ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ, ಅವಾಗ ಅಲ್ಲಿ ನೋಡಿ ಹೆಂಗ್ ಕುಣಿತೈತೆ ನೀನಿದೀಯ ಅಂತೀರಿ. ಅಂದ್ರೆ ಹಾಡ್ತಿದ್ದಾಗ ಹಾಡಬೇಕು, ಕುಣಿತಿದ್ದಾಗ ಕುಣಿಬೇಕು. ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತು, ವೈಭವ್ ಸೂರ್ಯವಂಶಿ ತೋರಿಸಿ ನೋಡಲ್ಲಿ ಹೆಂಗ್ ಆಡ್ತಾನೋ ನೀನಿದೀಯ ಅಂತೀರಿ. ಎಲ್ಲದನ್ನೂ ತೋರಿಸಿ ಎಲ್ಲದೂ ಮಾಡು ಅಂದ್ರೆ ನಿಮ್ಮ ಮಗು ರೋಬೋಟ್ ಅಲ್ಲ, ಎಲ್ಲದೂ ಮಾಡಕ್ ಆಗಲ್ಲ ಅದಕ್ಕೆ. ಹಾಗಾಗಿ ನಿಮ್ಮ ಮಗುಗೆ ಏನ್ ಕೆಪಾಸಿಟಿ ಇದೆ, ಅದಕ್ಕೆ ಏನ್ ಟ್ರೈನಿಂಗ್ ಕೊಡ್ಬೇಕು, ಆ ಟ್ರೈನಿಂಗ್ ಕೊಡ್ರಿ. ನಾನು ಹೇಳೋದು, ನೀವು ತ್ಯಾಗ ಮಾಡ್ತಾ ಇದ್ದೀರಾ, ಈಗಾಗಲೇ ನಿಮ್ಮ ಬದುಕಲ್ಲಿ ತ್ಯಾಗ ತುಂಬಾ ಮಾಡ್ಬಿಟ್ಟಿದ್ದೀರಾ. 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ತಂದಾಗೆ ದೊಡ್ಡ ತ್ಯಾಗ ಅದು. ಅದರ ಆಚೆಗೆ ನನ್ನ ಕೆಲಸ ಮುಗ್ದೋಯ್ತು ಅಂತ ಇಲ್ಲ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಇನ್ನೊಬ್ಬರಿಗೋಸ್ಕರನೇ ನಾನು ಹುಟ್ಟಿರೋದು ಅನ್ನೋದು ನಿಮ್ ತಲೆಯಲ್ಲಿರ್ಬೇಕು. ಅದು ಬೇರೆ ಊರಾಗಿದ್ದವ್ರಿಗೆ ಬೇಕಾಗಿಲ್ಲ, ನಿಮ್ಮ ಮಕ್ಕಳಿಗೋಸ್ಕರನೇ ನೀವು ಪರೋಪಕಾರ ಅನ್ಕೊಳ್ರಿ. ನೀವೆಲ್ಲವನ್ನು ತ್ಯಾಗ ಮಾಡ್ಬೇಕು, ಬರೀ ಮಕ್ಕಳಷ್ಟೇ ಅಲ್ಲ. ಟಿವಿ ಮಗು ನೋಡಬಾರ್ದು ಅಂದ್ರೆ ಫಸ್ಟ್ ನೀವು ನೋಡಬಾರ್ದು, ಮೊಬೈಲ್ ಮಗು ನೋಡಬಾರ್ದು ಅಂದ್ರೆ ಫಸ್ಟ್ ನೀವು ನೋಡಬಾರ್ದು. ನೀವು ಮೊಬೈಲ್ ನೋಡ್ಕೊಂತ ನೀನು ಓದ್ಕೊ ಅಂದ್ರೆ ಯಾವ ಮಗುನೂ ಓದಲ್ಲ. ಬಿಕಾಸ್ ಆ ಮಗುಗೂ ಹಾರ್ಟ್ ಇರುತ್ತೆ, ಅಲ್ಲಿ ನಿಧಿಗೆ ಏನಾಯ್ತು ಅಂತ ಕ್ಯೂರಿಯಾಸಿಟಿ ಇರುತ್ತೆ, ನಿಮ್ಗಷ್ಟೇ ಅಲ್ಲ. ದಟ್ ರೀಸನ್ ನಾನು ಹೇಳೋದು, ನೀವು ಸ್ವಲ್ಪ ತ್ಯಾಗ ಮಾಡಿದಿರಲ್ಲ, ಇನ್ನು 10 ವರ್ಷ ಮಾಡ್ರಿ. ನಿಮ್ಮ ಮಗು ಒಳ್ಳೆ ಕಾಲೇಜ್ಗೆ ಹೋಗೋವರೆಗೂ ಮಾಡ್ರಿ. ಆಮೇಲೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಟಿವಿ ನೋಡ್ರಿ, ನಾವೇನು ಬೇಡನ್ನಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮನೆಯಲ್ಲಿ ನನ್ನ ಎಜುಕೇಶನ್ ಮುಗಿಯೋವರೆಗೂ, ನನ್ನ ಅಣ್ಣ ತಮ್ಮದಿರ ಎಜುಕೇಶನ್ ಮುಗಿಯೋವರೆಗೂ ಯಾವುದು ಟಿವಿ ಇರಲಿಲ್ಲ. ಇವತ್ತು ನಮ್ಮ ಮನೆಗೆ ಬರ್ರಿ ತೋರಿಸ್ತೀನಿ, 108 ಇಂಚ್ ಟಿವಿ ಇಟ್ಕೊಂಡಿದೀವಿ, ಇಡೀ ಗೋಡೆನೇ ಟಿವಿ, ಎಷ್ಟು ದೂರ ಕುತ್ಕೊಂಡು ಬೇಕಾದ್ರೆ ನೋಡ್ಕೋಬಹುದು. ಆದ್ರೆ ಒಂದು ಕಾಲದ ತ್ಯಾಗದ ಫಲ ಇವತ್ತು ಅಷ್ಟು ದೊಡ್ಡ ಟಿವಿ ಇಟ್ಕೊಂಡು ಕುತ್ಕೊಂಡಿದೀವಿ. ಹಾಗಾಗಿ ಸಮ್ ಟೈಮ್ ತ್ಯಾಗ ಅನ್ನೋದು ಮುಗ್ದೋಗೋ ಪ್ರಕ್ರಿಯೆ ಅಲ್ಲ, ಅದು ನಿಮ್ಮ ಮಗು ಒಂದು ಸಾಧನೆ ಮಾಡೋವರೆಗೂ ಮುಂದುವರಿಬೇಕು. ಹಾಗಂತ ಮುಂದೆ ಮುಗ್ದೋಯ್ತು ಅನ್ಕೊಂಬಿಡ್ರಿ. ಯಾಕಂದ್ರೆ ಮಗು ಸಾಧನೆ ಮಾಡ್ತು, ಜಾಬ್ಗೆ ಹೋಯ್ತು, ಅವನಿಗೆ ಮದುವೆ ಮಾಡಿದ್ರಿ, ಮದುವೆ ಆಗಿ 2 ವರ್ಷಕ್ಕೆ ಅವನಿಗೆ ಮಗು ಬಂದ್ಬಿಡತ್ತೆ, ಮತ್ತೆ ತ್ಯಾಗ ಮಾಡ್ಬೇಕು. ನೀವು ಅಜ್ಜಿಂದಿರು, ನೀವು ಟಿವಿ ಹಾಕೊಂಡು ಕೂರಂಗಿಲ್ಲ, ಯಾಕಂದ್ರೆ ಮೊಮ್ಮಗು ಹಾಳಾಗೋಗುತ್ತೆ. ಓಕೆ, ಹಾಗಾಗಿ ಬಹಳ ತ್ಯಾಗ ಅನ್ನೋದು ಮುಗಿಯೋ ಪ್ರಕ್ರಿಯೆ ಅಲ್ಲ, ಅದು ತ್ಯಾಗ. ನಿಮ್ಮ ತ್ಯಾಗದಿಂದನೇ ಇನ್ನೊಬ್ಬರ ಶ್ರೇಷ್ಠ ಹಂತ ತಲುಪ್ತಾರೆ. ಹಾಗಾಗಿ ಕೊನೆಯದಾಗಿ ಹೇಳ್ತೀನಿ, ಮೌನ ದಿಸ್ ಅ ರಿಯಲ್ ಪವರ್. ಗುರುಗಳಿಂದನೇ ಪ್ರೇರಣೆ ಹೊಂದ್ರಿ. ಗುರುಗಳು 2 ವರ್ಷ ಮೌನವಾಗಿದ್ದಾರೆ ಅಂತ ನಾವು ಮಾತಾಡ್ತಾ ಕೂರಂಗಿಲ್ಲ, ನಾವು ಮೌನಿಗಳಾಗಬೇಕು, ಆವಾಗ ಸಾಧನೆ ಸಾಧ್ಯ ಆಗತ್ತೆ. ನಂಬರ್ 2, ನೀವು ತ್ಯಾಗ ಮಾಡಿದರೆ ಮಕ್ಕಳು ಅದ್ಭುತ ಆಗತ್ತೆ. ನಂಬರ್ 3, ನಮ್ಮ ಅಂಬಾರ್ಗೊಪ್ಪದ ಈ ಸ್ಕೂಲ್ ಏನಿದೆ, ಈ ಸ್ಕೂಲ್ನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಹಿಂದೆ ತಿಳ್ಕೊಂಡೆ, ಬ್ಯಾಕ್ಗ್ರೌಂಡ್ ತಿಳ್ಕೊತೀವಿ ನಾವು, ಯಾವ್ದ್ರ ಬಗ್ಗೆ ಸುಮ್ಮನೆ ಸರ್ಟಿಫಿಕೇಟ್ ಒತ್ತೋಕೆ ಬರಲ್ಲ. ಎಷ್ಟು ಕ್ವಾಲಿಟಿ ಇದೆ ಅಂದರೆ ನೀವು ದಕ್ಷಿಣ ಕನ್ನಡದಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಇದೆಲ್ಲ ಇದೆ ಅಂತ ಅಂದ್ಕೊಂಡಿದ್ರೆ ಅದೆಲ್ಲದೂ ಇಲ್ಲಿದೆ. ಮೆಟೀರಿಯಲ್ಸು ಇದೆ. ಸ್ಮಾರ್ಟ್ ಕ್ಲಾಸ್ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಕಪ್ಪು ಬೋರ್ಡ್ ಮೇಲೆ ಬರ್ಕೊಂತ ನಾನು ಇವತ್ತು ಲೆಕ್ಕ ಮಾಡ್ತಾ ಕೂತ್ರೆ ಮಕ್ಕಳು ನೋಡಲ್ಲ. ಬಿಕಾಸ್ ಅವರು ಟಿವಿ ನೋಡಿದ್ದಾರೆ, ಸ್ಮಾರ್ಟ್ ಇದೆ, ಮೊಬೈಲ್ ನೋಡಿದ್ದಾರೆ, ಸ್ಮಾರ್ಟ್ ಇದೆ. ಕ್ಲಾಸ್ ರೂಮ್ ಡಬ್ಬ ಇದ್ರೆ ರೆಡಿ ಇಲ್ಲ ಅವರು ಪಾಠ ಕಲಿಯೋಕೆ. ಸ್ಮಾರ್ಟ್ ಕ್ಲಾಸ್ ರೂಮ್ ಬೇಕು. ಈ ವರ್ಷ ಇಲ್ಲದೆ ಇದ್ರೆ ಕಮಿಂಗ್ ಜೂನ್ ಅನ್ನೋಷ್ಟೊತ್ತಿಗೆ ಈ ಶಾಲೆ ಅಪ್ಗ್ರೇಡ್ ಇಟ್ಟು ಸ್ಮಾರ್ಟ್ ಕ್ಲಾಸ್ ರೂಮ್, ಪ್ರೊಜೆಕ್ಟರ್ಗಳಿರ್ತವೆ, ಡಿಜಿಟಲ್ ಬೋರ್ಡ್ಗಳಿರ್ತವೆ, ಎಲ್ಲ ಈಗಿನ ಹೊಸ ಟೆಕ್ನಾಲಜಿ ಏನಿದೆ ಅದ್ರ ಜೊತೆಗೆ ಬೆಳೀತಾ ಇರ್ತಾರೆ. ಅಮೇರಿಕದಲ್ಲಿರೋ ಮಗುಗೂ ಅಂಬಾರ್ಗೊಪ್ಪದಲ್ಲಿರೋ ಮಗುಗೂ ಏನು ವ್ಯತ್ಯಾಸ ಇಲ್ಲ. ಮುಂದಿನ ಕಾಂಪಿಟೇಷನ್ ಅದೇ. ಇವತ್ತು ಒಂದು ಇಂಟರ್ವ್ಯೂಗೆ ಹೋದಾಗ ಅಮೆರಿಕನ್ ಹುಡುಗ ಬರ್ತಾನೆ, ಅಂಬಾರ್ಗೊಪ್ಪದ ಹುಡುಗ ಬರ್ತಾನೆ. ಅಯ್ಯೋ ಇವನು ಅಮೆರಿಕನ್ ಸ್ಪೆಷಲ್ ರಿಸರ್ವೇಶನ್, ಹಳ್ಳಿ ಹುಡುಗ, ಇವನಿಗೆ ಕಡಿಮೆ ಮಾರ್ಕ್ಸ್ ಇದ್ರು ನಡೆಯುತ್ತೆ, ಅವೆಲ್ಲ ಕೇಳಲ್ಲ. ನಿನ್ ಕೆಪಾಸಿಟಿ ಇದೆಯಾ ಕೇಳ್ತಾರಷ್ಟೇ. ಆ ಕೆಪಾಸಿಟಿ ಅಮೆರಿಕನ್ ಮಗು, ಅಂಬಾರ್ಗೊಪ್ಪದ ಮಗು ಈಕ್ವಲ್ ಇರ್ಬೇಕು. ಆ ಈಕ್ವಲ್ ಇರುವಂತ ಕೆಲಸ ನಮ್ಮ ಪ್ರಾಂಶುಪಾಲರು, ಆಡಳಿತಾಧಿಕಾರಿಗಳು, ವಿಶೇಷವಾಗಿ ಇವರೆಲ್ಲರ ಆಚೆಗೆ ಈ ವೇದಿಕೆಯಲ್ಲಿರುವ ಹಿರಿಯರ ದಾನ ಮತ್ತು ಪರಿಶ್ರಮ, ಇದು ಯಾರೋ ಒಬ್ಬ ಬಂಡವಾಳಶಾಹಿ ಕಾರ್ಪೊರೇಟ್ನವನು ಬಂದು ದುಡ್ಡಾಕಿ ಕಟ್ಟಿದ ಬಿಲ್ಡಿಂಗ್ ಅಲ್ಲ. ಪ್ರತಿಯೊಬ್ಬರು ತಮ್ಮ ಬೆವರಿನಿಂದ ಹಾಕಿದ ಹಣದಿಂದ ಈ ಕಟ್ಟಡ ಇದ್ದಿದೆ. ಪ್ರತಿ ಹೆಜ್ಜೆ ಇಡ್ತೀವಲ್ಲ ಅಲ್ಲೊಂದು ಪಾವಿತ್ರ್ಯತೆ ಇರುತ್ತೆ. ನೀವು ಸಿದ್ಧಗಂಗಾ ಮಠ ಅಂತ ತುಮಕೂರಲ್ಲಿದೆ, ಜಸ್ಟ್ ಕಾಲಿಡ್ರಿ ಒಂದು ವೈಬ್ರೇಷನ್ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಅಲ್ಲೊಬ್ಬ ಮಹಾ ತಪಸ್ವಿ ಇದ್ರು, 2:45 ಹೇಳ್ತಾ ಇದ್ರು. 2:45
ಅವ್ರು ಹೇಳೋ ಟೈಮ್ 2:45. ಯಾಕೆ ಗುರುಗಳೇ ಅಂತ ಒಬ್ರು ಕೇಳ್ತಾರೆ ಅವರಿಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮನ ಗಳಿಗೆ. ಆ ಗಳಿಗೆಯಲ್ಲಿ ಯಾವ ಮನುಷ್ಯ ಎದ್ದೇಳ್ತಾನೋ, ಏನ್ ಯೋಚನೆ ಮಾಡ್ತಾನೋ ಅದೆಲ್ಲ ಸಿಗುತ್ತೆ ಅಂತಾರವ್ರು. ಆ ಬ್ರಾಹ್ಮಿಗಳಿಗೆ ಆರಂಭದಲ್ಲೇ ಎದ್ದು ಬಿಡೋಣ ಅಂತ ಎದ್ದೆ ಅಂತಾರೆ. ಬೇರೆ ಎಲ್ಲ ಗುರುಗಳು 5 ಗಂಟೆಗೆ ಹೇಳ್ತಾ ಇದ್ರೆ ದಟ್ ಗುರುಗಳು 2:45 ಗೆದ್ರು. ಹಾಗಾಗಿ ತಾವೊಬ್ಬ ಸಾಮಾನ್ಯ ಶಿಕ್ಷಿತ ಗುರುಗಳಾದರೂ ಇಡೀ ಕರ್ನಾಟಕಕ್ಕೆ ಬೆಳಕೆ ಕೊಟ್ಟು ಹೋಗ್ತಾರೆ ಸಿದ್ಧಗಂಗಾ ಶ್ರೀಗಳು. ಆ ನೆಲದಲ್ಲಿ ಅಷ್ಟು ಪವರ್ ಇದೆ, ಈ ನೆಲದಲ್ಲೂ ಅಷ್ಟೇ ಪವರ್ ಇದೆ. ನಮ್ಮ ಗುರುಗಳಲ್ಲಿ ಕಾಲಿಟ್ರು ಅಂದ್ರೆ ಸಾಕು ಆ ಶಕ್ತಿ ಬರುತ್ತೆ. ಇನ್ನೊಂದು ಮಾತು ಹೇಳಿದ್ನಲ್ಲ, ಬ್ರಾಹ್ಮಿ ಮುಹೂರ್ತ, ಇದೊಂದು ಅಪ್ಲೈ ಮಾಡ್ಕೊಳ್ರಿ ನಿಮ್ಗೂ ನಿಮ್ಮ ಮಗುಗೂ. ವೈಭವ್ ಸೂರ್ಯವಂಶಿ ಬಗ್ಗೆ ಚಪ್ಪಾಳೆ ಹೊಡೆದ್ಬಿಟ್ರಿ ವಾವ್ ಅಂದ್ರಿ. ವೈಭವ್ ಸೂರ್ಯವಂಶಿ ಹಂಗೆ ಸಾಧನೆ ಮಾಡಕ್ಕೆ ಏನು ಹೇಳಿದೆ ನಾನು? 4:15 ಎದ್ದ ಅಂತ ಹೇಳಿದೆ. ಯಾಕೆ ಅಂದ್ರೆ 5 ಗಂಟೆಯಿಂದ 5:15 ಒಳಗೆ ಹೇಳೋದಿದೆಯಲ್ಲ, ದಿಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ಅಂತ, ಬ್ರಹ್ಮನ ಗಳಿಗೆ ಅಂತ ಕರಿತೀವಿ. ಆ ಗಳಿಗೆಯಲ್ಲಿ ಯಾರಾದ್ರೂ ಎದ್ದು ನನಗಿದು ಬೇಕು ಅಂತ ಅನ್ಕೊಂಡ್ರೆ ಅದು ಸಿಗತ್ತೆ. ನಾನು 10 ಎಕರೆ ಅಡಿಕೆ ತೋಟ ಮಾಡಬೇಕು ಅಂದ್ಕೊಂಡು 5 ಗಂಟೆಗೆ ಎದ್ದು ಅದ್ರ ಕಡೆನೇ ಶ್ರಮ ಹಾಕಿದ್ರೆ 10 ವರ್ಷದೊಳಗೆ 10 ಎಕರೆ ಅಡಿಕೆ ತೋಟ ಬೆಳೆದು ನಿಂತಿರತ್ತಲ್ಲಿ. ಅವ್ನ ಜಮೀನು ಇಲ್ಲದೆ ಇದ್ದವನ್ಗೂ ಹೇಳ್ತಿರೋದು ನಾನು. ಆದ್ರೆ ನಮ್ಮ ರೈತರು ಎಲ್ಲ ಹೇಗಾಗಿದ್ದಾರೆ ಅಂದ್ರೆ ಇವತ್ತು 7 ಗಂಟೆಗೆ 8 ಗಂಟೆಗಳು ಫ್ಯಾಷನ್ ಬಂದ್ಬಿಟ್ಟಿದೆ ರೈತರಲ್ಲೂ ಕೂಡ. ಇದನ್ನ ಒಪ್ಕೊಳ್ಳೋಕ್ಕಾಗಲ್ಲ. 5 ಗಂಟೆಗೆ ಹೇಳ್ಬೇಕು, ಹೇಳೋದಷ್ಟೇ ಮುಖ್ಯ ಅಲ್ಲ. ನೋಡ್ಬೇಕು ಹಳ್ಳಿಗಳಲ್ಲಿ 5 ಗಂಟೆಗೆ ಎದ್ದಿರ್ತಾರೆ, ಆಗ್ಲೇ ರೀಲ್ ಸ್ಟಾರ್ಟ್ ಅಲ್ಲಿ ಉದ್ಯೋಗ ಶುರು ಮಾಡಿರ್ತಾರೆ. ಅದಲ್ಲ, 5ಕ್ಕೆ ಹೇಳ್ಬೇಕು, ನಂಗೆ ಏನ್ ಬೇಕು ಅನ್ಕೋಬೇಕು, ಅದು ಸಿಗತ್ತೆ. ನಿಮಗೆ ಒಂದ್ ಮಾತು ಹೇಳೋದಾದ್ರೆ, ನಾನು IAS KS ಇಂಟರ್ವ್ಯೂ ಕೊಟ್ಟಿದ್ದೀನಿ ಡೆಲ್ಲಿನಲ್ಲೆಲ್ಲ ಹೋಗಿ. IAS KS ಸೆಲೆಕ್ಟ್ ಆಗ್ಲಿಲ್ಲ. ಈಗ ನನಗೆ ರಿಯಲೈಸ್ ಆಗಿದ್ದು ಏನಕ್ಕೆ ಅಂದ್ರೆ, ನಾನೊಬ್ಬ ದರಿದ್ರ ಮಂಜುನಾಥ್ ಇದ್ದೆ. 8 ಗಂಟೆಗೆ ಹೇಳ್ತಾ ಇದ್ದೆ ನಾನು. ಯಾವತ್ತು 8 ಗಂಟೆವರೆಗೂ ಹೇಳ್ತಾ ಇದ್ನೋ ಅವತ್ತವರೆಗೂ ನನ್ನ ಹತ್ರ ಸಂಪತ್ತು ಬರಲೇ ಇಲ್ಲ. ಒಂದಿನ ಒಂದು ಪುಸ್ತಕ ಓದೆ, 5 ಗಂಟೆಗೆ ಹೇಳು, ಜಗತ್ನಲ್ಲಿ ಏನು ಬೇಕಾದ್ರೂ ನಿಂಗೆ ಸಿಗುತ್ತೆ ಅನ್ಸ್ತು. ಟ್ರೈ ಮಾಡೋಣ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದೆ. 5 ಗಂಟೆಗೆ ಟ್ರೈ ಮಾಡೋಕ್ಕೆ, ನಿಜನೋ ಸುಳ್ಳೋ ಗೊತ್ತಿಲ್ಲ. ಯಾವತ್ತು 5 ಗಂಟೆಗೆ ಎದ್ನೋ, ನೀವು ನಂಬ್ತಿರೋ ಇಲ್ಲೋ, 5 ಗಂಟೆಗೆ ಎದ್ದೆ, ನನ್ನ ಸಂಬಳ ಬರೀ 50,000 ಇದೆ, ಸಾಕಾಗಲ್ಲ ದೇವ್ರೆ, ಜಾಸ್ತಿ ಆಗ್ಬೇಕು, ನಂಗೆ ಒಳ್ಳೆ ಜಾಬ್ ಸಿಗ್ಬೇಕು ಅಂತ ಅನ್ಕೊಂಡೆ. ಜಾಬಲ್ಲಿ ಇದೀನಿ ನಾನು, ಹೈಸ್ಕೂಲ್ ಟೀಚರ್, ಸಾಕಾಗ್ತಿಲ್ಲ ಅಂತ ಬೇಡ್ಕೊಂಡೆ. 5 ಗಂಟೆಗೆದ್ದೆ, ಪ್ರಯತ್ನ ಮಾಡಿದೆ, ಓದೋಕ್ ಸ್ಟಾರ್ಟ್ ಮಾಡಿದೆ. ವಿತಿನ್ 6 ಮಂತ್ 6 ತಿಂಗಳೊಳಗಾಗಿ ನನ್ನ ಸಂಬಳ 60,000ದಿಂದ 1,20,000 ಜಂಪ್ ಆಯ್ತು. ಪ್ರೊಫೆಸರ್ ಆದೆ, ಹೈಸ್ಕೂಲ್ ಟೀಚರ್ ಡೈರೆಕ್ಟ್ ಪ್ರೊಫೆಸರ್. ನಂಬ್ತಿರೋ ಬಿಡ್ತಿರೋ ಮುಗಿಲಿಲ್ಲ ಅಲ್ಲಿಗೆ ಜರ್ನಿ. ಯೂಟ್ಯೂಬ್ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಯೂಟ್ಯೂಬಲ್ಲಿ ನಾವು ಎಷ್ಟು ವಿಡಿಯೋ ಮಾಡ್ತೀವೋ ಅಷ್ಟು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇವತ್ತು ನನ್ನ ವಿಡಿಯೋಗಳನ್ನು ಆಸ್ಟ್ರೇಲಿಯಾದಲ್ಲೂ ನೋಡ್ತಾರೆ, ಅಮೆರಿಕದಲ್ಲೂ ನೋಡ್ತಾರೆ. ಜಗತ್ತಿನ 130 ದೇಶದ ಕನ್ನಡಿಗರು ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ. ಒಬ್ಬ ಶಿಕಾರಿಪುರದ ಹುಡುಗ ಕ್ಯಾನ್ ರೀಚ್ ಆಸ್ಟ್ರೇಲಿಯಾ ಟು ಅಮೆರಿಕಾ. ಹೆಂಗ್ ಸಾಧ್ಯ ಆಯ್ತು? ನಾನು ನನ್ನ ಪವರ್ ಅಂತ ಹೇಳಲ್ಲ, ನಾನು ಬಹಳ ಬುದ್ಧಿವಂತ ಅಂತ ಹೇಳಲ್ಲ. 5 ಗಂಟೆಗೆ ಆ ಶಕ್ತಿ ಇದೆ. 5 ಗಂಟೆಗೆ ಹೇಳ್ರಿ, ನನಗೆ ಏನು ಬೇಕು ಅನ್ಕೋತಿರೋ. ಹೆಲ್ತ್ ಇಲ್ವಾ, ಹೆಲ್ತ್ ಅನ್ನು ಕೇಳ್ಕೊಳ್ರಿ, ಒಳ್ಳೆ ಹೆಲ್ತ್ ಬರತ್ತೆ. ವೆಲ್ತ್ ಇಲ್ವಾ, ಸಂಪತ್ತು, ಆ ಸಂಪತ್ತು ಬೇಕು ಅಂತ ಕೇಳ್ಕೊಳ್ರಿ, ಆ ಸಂಪತ್ತು ಹರ್ಕೊಂಡು ಬರುತ್ತೆ. ನಿಮಗೆ ದೇವರ ಬಗ್ಗೆ, ಧ್ಯಾನದ ಬಗ್ಗೆ ಇನ್ನೊಂದು 8 ಗಂಟೆಗೆ ನಂಬ್ತಿರೋ ಬಿಡ್ತಿರೋ, ಬೆಂಗಳೂರಲ್ಲೆಲ್ಲ ನೋಡ್ತಾ ಇರ್ತೀನಿ. ಹೆಣ್ಮಕ್ಳು 9 ಗಂಟೆಗೆ ಹೇಳ್ತಾರೆ, ಗಂಡು ಮಕ್ಳೇನು 10 ಗಂಟೆಗೆ ಬಿಡ್ರಿ. ಅವಳೆಲ್ಲ ರೆಡಿಯಾಗಿ ಗಂಡನಿಗೆ ತಿಂಡಿ ಎಲ್ಲ ಕೊಟ್ಟು ದೇವ್ರ ಪೂಜೆ ಮಾಡೋ ಟೈಮ್ 11 ಗಂಟೆಗೆ. ದೇವ್ರು 11 ಗಂಟೆಗೆ ಎಬ್ಸಿದ್ರೆ ಇನ್ನು ಯಾವಾಗ ನಿಮಗೆ ಆಶೀರ್ವಾದ ಮಾಡೋದು? ಚರ್ಚ್ನ ಮೊದಲ ಪ್ರೇಯರ್, ಮಸೀದಿನ ಮೊದಲ ನಮಾಜ್, ದೇವಸ್ಥಾನದ ಮೊದಲ ಗಂಟೆ ಹೊಡೆಯೋ ಟೈಮ್ 5 AM. 5 ಗಂಟೆಗೆ ನೀವು ಹೇಳ್ರಿ, ನಿಮ್ಮ ಮಗನ ಎಬ್ಸೋಕ್ ಸ್ಟಾರ್ಟ್ ಮಾಡ್ರಿ. ಪ್ರಾಕ್ಟೀಸ್ ಅದು. ಈಗ ರಜಾ ಬರ್ತಾ ಇದೆ, ರಜದಲ್ಲಿ ದಿನ ಸ್ವಲ್ಪ ಕಡಿಮೆ ಏಳ್ಸ್ಕೊಂತ 5 ಗಂಟೆಗೆ ಏಳ್ಸೋದು ಪ್ರಾಕ್ಟೀಸ್ ಮಾಡ್ರಿ. ಜಗತ್ತಿನ ಎಲ್ಲ ಸಾಧಕರು ಲಿಸ್ಟ್ ಕೊಡ್ರಿ. ಸಿದ್ದರಾಮಯ್ಯನವರು 5 ಗಂಟೆಗೆ ಹೇಳ್ತಾರೆ, ನರೇಂದ್ರ ಮೋದಿ 5 ಗಂಟೆಗೆ ಹೇಳ್ತಾರೆ, ಯಡಿಯೂರಪ್ಪನವರು 5 ಗಂಟೆಗೆ ಹೇಳ್ತಾರೆ. ದೊಡ್ಡ ಸಾಧಕರು ವಿರಾಟ್ ಕೊಹ್ಲಿ 5 ಗಂಟೆಗೆ ಹೇಳ್ತಾರೆ, ರೋಹಿತ್ ಶರ್ಮಾ 5 ಗಂಟೆಗೆ ಹೇಳ್ತಾರೆ, ಸುಂದರ್ ಪಿಚಾಯ್ 5 ಗಂಟೆಗೆ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಎನ್ನುವ ಜಗತ್ತಿನ ದೊಡ್ಡ ಡಾನ್ ಕೂಡ 5 ಗಂಟೆಗೆ ಹೇಳೋದು. ಅಂದ್ರೆ ಸಾಧನೆ ಮಾಡುವ ಸಮಯ 5 AM ಕ್ಲಬ್. ಇದನ್ನ ಅರ್ಥ ಮಾಡಿಕೊಂಡು ನೀವು ಹೇಳ್ರಿ, ನಿಮ್ಮ ಗಂಡಂದರಿಗೆ ಎಬ್ಬಿಸ್ರಿ, ನಿಮ್ಮ ಹೆಂಡತಿಯರಿಗೆ ಎಬ್ಬಿಸ್ರಿ, ಜೊತೆಗೆ ನಿಮ್ಮ ಮಕ್ಕಳಿಗೆ ಎಬ್ಬಿಸ್ರಿ. ಅದ್ರ ಜೊತೆಗೆ ಈ ಅಂಬಾರ್ಗೊಬ್ಬದಲ್ಲಿ ಒಂದು 5 AM ಕ್ಲಬ್ ಕ್ರಾಂತಿ ಆರಂಭ ಆಗಲಿ. ಇನ್ನು 10 ವರ್ಷ ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿನ ಮಕ್ಕಳು ರಾಷ್ಟ್ರದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಗಳಲ್ಲಿ, ಬರೀ ಡಾಕ್ಟರ್ ಇಂಜಿನಿಯರಿಂಗ್ ಅಂತಲ್ಲ, IIT, IIM, IAS ಅಂತ ಪ್ರತಿಷ್ಠಿತ ಸಂಸ್ಥೆಗಳಿದಾವೆ. ಆ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳು ಅಡ್ಮಿಷನ್ ಆಗಬೇಕು. ಇನ್ನು 15 ವರ್ಷಕ್ಕೆ ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ಈ ಮಕ್ಕಳ ಸಾಧನೆಯ ನ್ಯೂಸ್ ಬರ್ತಿರ್ಬೇಕು.
ಆ ಥರ ಪ್ರಯತ್ನ ಮಾಡೋಣ. ಈ ನಿಟ್ಟಿನಲ್ಲಿ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಗುರುಗಳು ನನಗೆ ಆಜ್ಞೆ ಮಾಡಿದ್ರೆ ತಿಂಗಳಿಗೊಂದ್ಸರಿ ಈ ಶಾಲೆಗೆ ಬಂದು ಏನೇನು ದೊಡ್ಡ ದೊಡ್ಡ ಪ್ಲ್ಯಾನ್ಗಳು ಜಗತ್ತಿನಲ್ಲಿ ನಡೀತಾ ಇದೆ, ಈ ಮಕ್ಕಳಿಗೆ ಏನು ಕೊಡಬೇಕು ಆ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಹು ಯುವಕರಿಗೆ ಯುವತಿಯರಿಗೆ ಏನು ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವರಿಗೆ ಒಂದು ಉದ್ಯೋಗದ ಭರವಸೆ ನೀಡಿಸ್ತಾ ಇರ್ತಕ್ಕಂತಹ ಕಣ್ಮಣಿಗಳು ಸತತ ಒಂದು 20 ವರ್ಷಗಳಿಂದ ಅವರ ಕಾಯಕವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಮಂಜ ಸರ್ ಅವರಿಗೆ ಶ್ರೀಮಠದ ವತಿಯಿಂದ ನಮ್ಮ ಮುದ್ದು ಮಕ್ಕಳ ಪರವಾಗಿ ಪೋಷಕರೊಂದರ ಪರವಾಗಿ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಎಲ್ಲರೂ ಕೂಡ ಎದ್ದು ಚಪ್ಪಾಳೆ ಮುಖೇನವಾಗಿ ಅವರಿಗೆ ಗೌರವ ಸನ್ಮಾನದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತಿದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಅವರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸುವ ಒಂದು ಕಾರ್ಯವನ್ನ ಮಾಡಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀವಿ. ಮಂಜ ಸರ್ ಅವರು ನಿಮ್ಗೆ ಯಾರೋ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆ ವ್ಯಕ್ತಿ ಒಬ್ಬ 4 ಸರ್ಕಾರಿ ಹುದ್ದೆಗಳನ್ನ ಅಲಂಕರಿಸುವ ಒಂದು ಅವಕಾಶ ಸಿಕ್ಕಿತ್ತು. 4 ಗೌರ್ಮೆಂಟ್ ಅಪಾಯಿಂಟ್ ಅವರಿಗೆ ಸಿಕ್ಕಿತ್ತು. ಅದರಲ್ಲಿ ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ಶಿಕ್ಷಕರ ವೃತ್ತಿಯನ್ನ. ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಈಗ ಪ್ರೊಫೆಸರ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮಗೆಲ್ಲ ರೀತಿಯ ಗೊತ್ತಿರೋ ರೀತಿಯಲ್ಲಿ ಸರ್ಕಾರದ ಒಂದು ವಿಜಯೀ ಭವ ಎಂಬ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಅಲ್ಲಿ ಇವರೇ ಮುಖ್ಯಸ್ಥರು, ಇವರೇ ಪ್ರತಿನಿತ್ಯನೂ ಕೂಡ ಆ ಒಂದು ಚಾಲನೆ ನೀಡತಕ್ಕಂಥವ್ರು. ಅಂಥವರು ನಮ್ಮ ಒಂದು ಗುರುಗಳ ಒಂದು ಆಶೀರ್ವಾದದಿಂದನೂ ಕೂಡ ಸಾಕಷ್ಟು ಬಹು ಮೇಲಕ್ಕೆ ಎತ್ತರಕ್ಕೆ ಸಾಗಲಿ ಅಂತ ಇನ್ನಷ್ಟು ನಾವೆಲ್ಲರೂ ಕೂಡ ಬಯಸೋಣ. ಅದೇ ರೀತಿಯಲ್ಲಿ ಮಂಜ ಸರ್ ಅವರು ಒಂದು ಮಾತು ಹೇಳಿದರು, ಗುರುಗಳ ಒಂದು ಆಶೀರ್ವಾದವಿದ್ದರೆ ನಾನು ಪ್ರತಿ ತಿಂಗಳು ಒಮ್ಮೆ ನಾನು ಈ ಶಾಲೆಗೆ ಭೇಟಿ ಕೊಟ್ಟು ಸಾಕಷ್ಟು ನನ್ನ ಕಡೆಯಿಂದನೂ ಕೂಡ ಏನು ಸಹಕಾರವನ್ನು ಮಾಡಲಿಕ್ಕೆ ಗುರುಗಳ ಒಂದು ಸಂಕಲ್ಪವಿದೆ, ಆ ಸಂಕಲ್ಪಕ್ಕೆ ನಾನು ಒಂದು ಅಳಿಲು ಸೇವೆಯನ್ನು ಮಾಡ್ತೀನಿ ಅಂತಂದು ಮಂಜ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಒಂದು ವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀಮಠದ ಪರವಾಗಿ ಗುರುಗಳ ಒಂದು ಆಶೀರ್ವಾದ ಸದಾ ನಿಮ್ಮಗಳ ಮೇಲೆ ಇರಲಿ.